ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮನುಷ್ಯನಿಗೆ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ಆರೋಗ್ಯ ಅಂದ್ರೆ ಕೇವಲ ದೈಹಿಕ ಆರೋಗ್ಯ ಮಾತ್ರವಿಲ್ಲ, ಮಾನಸಿಕ ಆರೋಗ್ಯ ಕೂಡ ತುಂಬಾ ಮುಖ್ಯವಾಗುತ್ತೆ. ಆದ್ರೆ ಒಂದು ಮಾತಿದೆ, ಚಿಂತೆ ಚಿತೆಗೆ ದಾರಿ ಮಾಡಿಕೊಡುತ್ತೆ. ಹೀಗಾಗಿ ಮನುಷ್ಯನಿಗೆ ಚಿಂತೆ ಯಾಕೆ, ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಮನುಷ್ಯನಿಗೆ ಚಿಂತೆ ಯಾಕೆ ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಸಂಕ್ರಾಂತಿ ಹಬ್ಬ ಹತ್ತಿರದಲ್ಲೇ ಇರ್ತಕ್ಕಂತಹ ವಿಚಾರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ತಮಾಷೆಯಾಗೂ ಇರಬೇಕು, ಅರ್ಥಗರ್ಭಿತವಾಗಿರಬೇಕು. ಆ ಥರದ್ದೊಂದು ವಿಚಾರವನ್ನ ಮುಂದೆ ಇಡೋಣ ಅಂತಕ್ಕಂಥ ಒಂದು ವಿಷಯ. ಸ್ವಲ್ಪ ಆಶ್ಚರ್ಯ, ಶಾಕ್, ಇದೇನಿದು, ಇದು ಈಗ ಉಂಟಾ ಅನ್ನೋ ಲೆಕ್ಕಾಚಾರ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಮನೆ ಕಟ್ಟತಕ್ಕಂತಹ ಒಂದು ವಿಚಾರದಲ್ಲಿ ಈ ಚಿಂತೆಗೂ ಮನೆಗೂ ನಮ್ಮ ದೇಹದಲ್ಲಿ ಅರಿತಿರ್ತಕ್ಕಂಥ ರಕ್ತಕ್ಕೂ ನಿಕಟವಾದ ಸಂಬಂಧ ಇದೆ ಅಂತ ನಮ್ಗೆ ಮೊದಲು ಗೊತ್ತಾಗಬೇಕು. ನಾವು ಕಟ್ಟೋ ಮನೆ ನಮ್ಮ ದೇಹದಲ್ಲಿ ಅರಿಯುತ್ತಿರುವ ರಕ್ತ ಅರಿಲೇಬೇಕಲ್ಲ. ಹೌದು. ಈ ಚಲನೆಯಲ್ಲಿ ವ್ಯತ್ಯಾಸ ಆದಾಗ್ಲೇನೆ ಈ ಚಿಂತೆ ಬರೋದು ಅಂತ ನಮ್ಗಿನ್ನೂ ಗೊತ್ತಿಲ್ಲ. ಚಿಂತೆ ಮಾಡಬೇಡ ಅಂತ ಹೇಳ್ತೀನಿ, ಆದ್ರೂ ಮಾಡ್ತಾರೆ. ಕಂಪ್ಲೇಂಟು ಅವರು ಮಾಡಬಾರ್ದು ಅಂತ ಅನ್ಕೋತೀನಿ, ಆದ್ರೂ ಚಿಂತೆ ಬರುತ್ತೆ, ಇಲ್ಲೂ ಕಂಪ್ಲೇಂಟು. ಹೌದಾ ಅಲ್ವಾ? ಹೌದು ಗುರುಜಿ. ಇದ್ರ ಪಕ್ಕ ಅಣ್ತಮ್ಮ ಒತ್ತಡ, ಅವ್ರ ಅಣ್ತಮ್ಮ ತಾನೇ ಇವರೆಲ್ಲ ಅಲ್ವಾ, ಬ್ರದರ್ ಸಿಸ್ಟರ್ಸ್ ಇದ್ದಂಗೆ. ಸೊ ಇದು ಹೇಳೋರ್ಗೂ ಸರಿ ಕೇಳೋರ್ಗೂ ಸರಿ, ಯಾವ್ದು ಪ್ರಶ್ನೆಗೆ ಉತ್ತರಕ್ಕೆ ಎರಡಕ್ಕೂ ಸಮಂಜಸವಾದ ವಿಚಾರ ಸಿಕ್ಕಿಲ್ಲ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಬೇಕಾಗಿದ್ದು, ಚಿಂತೆ ಅಂತಕ್ಕಂಥ ವಿಚಾರ ಯಾರಿಗಿಲ್ಲ ಅಂತ ಹೇಳಂಗಿಲ್ಲ. ಬಟ್ ಚಿಂತೆ ಯಾಕೆ ಬರುತ್ತೆ ಅಂತಕ್ಕಂಥದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ. ನಾವಂತೀವಿ ಕಮಿಟ್ಮೆಂಟ್, ಏನೋ ಒಂದು ಕೊರತೆ, ಆ ಕೊರತೆ ಒಂದು ಚಿಂತೆ. ತಪ್ಪು. ಕೊರತೆ ಬರಬಾರ್ದು ಅಂತಾನೆ ನಮ್ ಬದುಕು ಇರೋದು ಅಲ್ವನಮ್ಮ. ಕೊರತೆ ಇರದೇ ಇರೋ ಬದುಕು ನಮಗ್ ಬೇಕು, ಅದು ನಮಗಿನ್ನೂ ಗೊತ್ತಿಲ್ಲ, ಗೊತ್ತಾಗಿಲ್ಲ ಅಲ್ವಾ. ಅದಕ್ಕೆ ಈ ವೈಜ್ಞಾನಿಕವಾಗಿ ನಾವು ಒಂದು ವಿಚಾರವನ್ನ ಹೇಳ್ಬೇಕಾಗತ್ತೆ. ಅದು ವೈಜ್ಞಾನಿಕವಾಗಿಯೂ ಕೂಡ ಆಧ್ಯಾತ್ಮಿಕವಾಗಿಯೂ ಕೂಡ ಶ್ರೇಷ್ಠವಾದ ವಿಚಾರವೂ ಕೂಡ. ಮನೆಯಲ್ಲಿ ನಾವು ಒಂದು ದೇವ್ರ ಮನೆ ಇಲ್ಲ ಅಂದ್ರೆ ಹೆಂಗೆ ಅಂತ ನಾವು ಕ್ವಶನ್ ಹಾಕೋತೀವಿ, ಹೌದಾ? ಆ ದೇವ್ರ ಮನೆಯಲ್ಲಿ ವಿಷ್ಣುನೋ ಶಿವನೋ ಲಕ್ಷ್ಮಿನೋ ಯಾರನೋ ಕೂರ್ಸೋಣ ಅಂತ ಅನ್ಕೊಂಡಿರ್ತೀವಿ, ಹೌದಾ? ಈ ದಿನದ ಒಂದು ವಿಚಾರದ ವಿಶೇಷ ಏನು ಅಂದ್ರೆ, ಸರಸ್ವತಿಗೆ ಮನೆಯಲ್ಲಿ ಜಾಗ ಎಲ್ಲಿ? ಯಾರಿಗೆ? ಸರಸ್ವತಿಗೆ. ಬೇಕಾ ಬೇಡವಾ? ಬೇಕು. ಮಕ್ಕಳಿಗೆ ಅದೇ ಬೇಕಾಗಿರೋದು, ಅದು ನಮಗೂ ಬೇಕು. ಈಗ ಪ್ರಶ್ನೆ, ಸಂಕ್ರಾಂತಿ ವಿಶೇಷ ಕಟ್ಟುತ್ತಿರುವ ಮನೆಯಲ್ಲಿರುವ ದೇವರ ಮನೆಗೆ, ಸರಸ್ವತಿಗೆ ದೇವರ ಮನೆ ಯಾವುದು? ಹಂಗಂತ ಎಲ್ಲಾರ್ಗೂ ಒಂದೊಂದು ದೇವ್ರ ಮನೆ ಕಟ್ಬಿಟ್ರೆ ನಾವು ವಾಸ ಮಾಡೋದಿಲ್ಲ, ಹೌದಲ್ಲಮ್ಮ? ಹಾಗಿದ್ದ ಮೇಲೆ ತಿಳ್ಕೊಂಡ್ರೆ ತಪ್ಪು ಅನ್ನೋದಕ್ಕೆ ನೀವೇ ತಿಳ್ಕೊಂಡ್ಬಿಡ್ಬೇಕು. ದೇವರ ಮನೆಯಲ್ಲಿ ವಾಸದ ಮನೆಯಲ್ಲಿ ದೇವರ ಮನೆ ಮಾಡುತ್ತಿರುವ ನಾವು ಸರಸ್ವತಿಗೆ ನಾವು ಯಾವತ್ತೋ ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತೀವಿ, ಪುಸ್ತಕಕ್ಕೆ, ಮುಗಿತಾ? ಹಂಗೆ ಒಲ್ದು ಬಿಡ್ತಾಳೆ ಸರಸ್ವತಿ ಅಂತ ಅನ್ಕೋತೀವಿ. ಸದಾ ನಮ್ಮ ಮಾತಿನಲ್ಲಿ ಸರಸ್ವತಿ ಇರಬೇಕು, ಹೌದಾ? ಸದಾ ಇರಬೇಕಾದ ಸರಸ್ವತಿ ಇದ್ರೆ ಲಕ್ಷ್ಮಿ ಆಟೋಮೆಟಿಕ್ ಹಿಂದೆ ಬರ್ತಾಳೆ. ನಾವು ಲಕ್ಷ್ಮಿ ಮುಂದೆ ಹೋದ್ರೆ ಸರಸ್ವತಿ ಬರಲ್ಲ. ಅದಕ್ಕೆ ಮಧ್ಯದಲ್ಲಿ ಗಣಪತಿ ಕೂರಿಸಿರೋದು, ನೀವಿಬ್ರು ಕಿತ್ತಾಡ್ಬೇಡಿ ಅಂತ ಅದಕ್ಕೆ ಮಧ್ಯೆ ಗಣಪತಿ ಕೂರಿಸಿದ್ದಾರೆ. ಇವು ನಾನಾ ಈ ನಾನಾ ಇಬ್ರಿಗೂ ಬೇಡ ತೀರ್ಮಾನ, ನಾನು ಕೂತಿದ್ದೀನಿ, ಸ್ವಲ್ಪ ಯಾವ್ದನ್ನ ಹೆಂಗ್ ಆರಿಸ್ಕೋಬೇಕು ತಿಳ್ಕೊಳ್ಳಿ ಅಂತ ಗಣಪತಿ ಮಧ್ಯ ಕೂರಿಸಿದ್ದಾರೆ. ಅದು ಫೋಟೋದಲ್ಲ ಐತೆ ಅಂತ ತಿಳ್ಕೊಂಡಿದೀವಿ ಹೊರತು ಅದಕ್ಕೊಂದು ಅರ್ಥ ಇದೆಯಾ ಅಂತ ಇವತ್ತು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಗಣಪತಿ ಮಧ್ಯ ಯಾಕೆ ಅಂದ್ರೆ ಇವ್ರಿಬ್ಬರನ್ನ ಸಮರ್ಥನೆ ಮಾಡ್ಕೊಳಕ್ಕೆ, ಕಿತ್ತಾಡ್ಬಾರ್ದಲ್ಲ ಇವರು ನೀನಾ ಅಂತ. ಅದಕ್ಕೋಸ್ಕರವಾಗಿ ನಮ್ಗೆ ಗಟ್ಟಿತನಕ್ಕೆ ಯಾರು ಬೇಕಾಗತ್ತಮ್ಮ? ಲಕ್ಷ್ಮಿನ ಸರಸ್ವತಿನ? ನಮ್ಮ ಗಟ್ಟಿತನಕ್ಕೆ ಯಾರು ಬೇಕು? ಲಕ್ಷ್ಮಿ ಬೇಕು. ಅಲ್ಲ, ಗಟ್ಟಿತನ ಬರಲ್ಲ. ಯಾಕೆ ಅಂದ್ರೆ ಇನ್ ಸ್ವಲ್ಪ ಬೇಕು, ಆಸೆ ಜಾಸ್ತಿ ಆಗುತ್ತೆ ಅಂತ. ಅದೇ ಲಕ್ಷ್ಮಿ ಬಂದಷ್ಟು ಚಂಚಲತೆ ಜಾಸ್ತಿ, ಆಸೆ ಜಾಸ್ತಿ. ಆಸ್ತಿ ಇನ್ ಸ್ವಲ್ಪ ಬೇಕು, ದುಡ್ಡು ಇನ್ ಸ್ವಲ್ಪ ಬೇಕು. ಸರಸ್ವತಿ ಬಂದ್ರೆ ನಿನಗೆ ಏನೇನು ಬೇಕು ಹಂಗೆ ಬ್ಯಾಲೆನ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ. ದೇಹದಲ್ಲಿ ರಕ್ತ ಹರಿಯೋದಕ್ಕೂ ಅವಳೇ ಕಾರಣ,
ಒಳ್ಳೆ ನಿದ್ದೆ ಬರೋಕ್ಕೂ ಸರಸ್ವತಿನೇ ಕಾರಣ, ಒಳ್ಳೆ ಮಾತಾಡೋಕ್ಕೂ ಸರಸ್ವತಿನೇ ಕಾರಣ. ಹಾಗಿದ್ಮೇಲೆ ನಾವು ಲಕ್ಷ್ಮಿಗೆ ದೇವ್ರ ಮನೆ ಕಟ್ಟಬೇಕಾ, ಸರಸ್ವತಿಗೆ ದೇವ್ರ ಮನೆ ಕಟ್ಟಬೇಕಾ? ಸರಸ್ವತಿಗೆ ಅಂತ ತಿಳ್ಕೊಂಡ್ರೆ ಚಂದ ಅಂತ ಅನ್ಕೋತೀನಿ. ಸರಸ್ವತಿಗೆ ಮನೆ ಎಲ್ಲಿ ಅಂತ ಇಬ್ಬರು ಒಂದೊಂದು ಕಟ್ಟಕ್ಕಾಗತ್ತಾ? ಕಟ್ಟಬೇಡಿ. ಮತ್ತೆಲ್ಲಿ ಮನೆ? ಅವರು ಮನೇಲಿರಲ್ಲ. ಯಾರು? ಸರಸ್ವತಿ ಮನೇಲಿರಲ್ಲ. ಲಕ್ಷ್ಮಿ ಅವರೂ ಇರಲ್ಲ. ಆದ್ರೆ ನಾವು ತಿಳ್ಕೊಂಡಿದೀವಿ ಮನೇಲಿ ದೇವ್ರ ಮನೇಲಿ ಲಕ್ಷ್ಮಿ ಇದ್ದಾರೆ ಅಂತ. ಹಂಗಿದ್ಮೇಲೆ ನೀವು ಎಷ್ಟು ಬೇಕು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳಿ. ಹೌದು ಏನಮ್ಮ, ಮನೇಲಿ ಲಕ್ಷ್ಮಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳಿಯಪ್ಪ ಅಲ್ವಾ? ಸ್ಯಾಂಕ್ಷನ್ ಆಗೋದು ಇಲ್ಲ, ಅಲ್ಲಿ ಇಲ್ವೂ ಇಲ್ಲ. ಆದ್ರೂ ಏನೋ ಒಂದು ನಮ್ಮೊಂದು ಕಲ್ಪನೆಗೆ ಒಂದು ದೇವ್ರ ಮನೆ ಇರಬೇಕು ಅಂತ. ಅದು ಕೂಡ ಯಾವ ಕಾರಣಕ್ಕೂ ಅಪರಾಧನೇ. ಯಾಕೆ ಅಂದ್ರೆ ಮನೆ ದೇವ್ರ ಮನೆ ಮಾಡದೆ ಆ ದೇವ್ರ ಮನೆ ತಗೊಂಡು ಏನ್ ಮಾಡ್ತೀರಾ? ಯಾವ್ದು ಮಾಡ್ಬೇಕು? ಮನೇನೆ ದೇವ್ರ ಮನೆ ಮಾಡ್ಬೇಕು. ಮನೆಯನ್ನ ದೇವ್ರ ಮನೆ ಮಾಡಿದಾಗ ದೇವ್ರ ಮನೆ ಅವಶ್ಯಕತೆ ಇಲ್ಲ. ಇನ್ನ ಸರಸ್ವತಿಯನ್ನ ಎಲ್ಲಿ ಕೂರ್ಸೋದು? ಕೂರ್ಸಂಗಿಲ್ಲ. ಯಾಕೆ ಅಂದ್ರೆ ಮನೆ ಶ್ರೀ ಕ್ಷೇತ್ರವಾಗಬೇಕು. ಯಾವ ಕ್ಷೇತ್ರ ಆಗಬೇಕು? ಶ್ರೀ ಕ್ಷೇತ್ರವಾಗಬೇಕು. ನಮ್ಮ ವಾಸದ ಮನೆ ಹೆಸರು ಶ್ರೀ ಕ್ಷೇತ್ರ. ಎಷ್ಟು ಚೆನ್ನಾಗಿದೆ ರೀ, ಅಂತ ಅದ್ಭುತವಾಗಿದೆ ಕೇಳ್ರಿ. ಶ್ರೀ ಕ್ಷೇತ್ರ ಯಾಕೆ ಇಡಬೇಕು? ನಿಮ್ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳೋಣ. ಅದು ಹೆಂಗದು ಶ್ರೀ ಕ್ಷೇತ್ರ ಯಾಕೆ? ಪ್ರಶ್ನೆ ಉದ್ಭವ ಆಗತ್ತಲ್ಲ. ಯಾವುದು ಶ್ರೀ ಕ್ಷೇತ್ರ? ಈ ಮನೆಯನ್ನ ಶ್ರೀ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ವಿಚಾರ ನಮ್ಮ ಭಾರತ ದೇಶದಲ್ಲಿ ಇಲ್ಲೂವರೆಗೂ ಓಪನ್ ಆಗಿಲ್ಲ, ಗೊತ್ತಾಗಿಲ್ಲ. ಇವತ್ತು ಓಪನ್ ಮಾಡೋಣ. ಇಲ್ಲಿವರೆಗೂ ಇಲ್ಲ. ಯಾಕೆ ಅಂದ್ರೆ ಪ್ರಕೃತಿಯನ್ನ ಹೊಂದಾಣಿಕೆ ಆಗಬೇಕಾ ನಾವು? ಇಲ್ವಾ? ಆಗ್ಬೇಕು. ಪ್ರಕೃತಿ ಜೊತೆಯಲ್ಲಿ ಹೋಗ್ಬೇಕಾ? ಇಲ್ವಾ? ಆ ಹೋಗುವುದೇ ಸರಸ್ವತಿ. ಎಲ್ಲಿ ನಮ್ಮ ಮನೆಯಲ್ಲಿ ಪ್ರಕೃತಿ ದತ್ತವಾಗಿ ಆ ಪ್ರಕೃತಿಗೆ ಅನುಸಾರವಾಗಿ ಹೊಂದಾಣಿಕೆಯಾಗಿ ಹೋಗುವುದೇ ಸರಸ್ವತಿ ಇರ್ತಕ್ಕಂತಹ ಜಾಗ. ನಮ್ಮ ಇರ್ತಕ್ಕಂತಹ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ. ಏನಮ್ಮ, ಗೊತ್ತು ತಾನೆ? ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆ, ಸತ್ಯ. ಈಗ ನೀವೇನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ ನಾನು. ಈಗ ಪ್ರಕೃತಿ ಕೆಲಸ ಮಾಡ್ತಾ ಇದೆ, ಸೂರ್ಯನ ಸುತ್ತ ಭೂಮಿ ಸುತ್ತಾ ಇದೆ. ನೀವು ಮನೆ ಕಟ್ಟಿದಿರಲ್ವಾ? ನೀವೇನ್ ಮಾಡಿದೀರಾ? ನೀವೇನ್ ಮಾಡ್ತಾ ಇದ್ದೀರಾ? ಪ್ರಶ್ನೆ ಹಾಕೊಳ್ಳಿ. ನಾವು ಮನೆ ಕಟ್ಟಿದೀವಿ ಸ್ವಾಮಿ. ನಾವು ಮನೆ ಕಟ್ಟದ ಮೇಲೆ ನಮ್ ಕೆಲಸ ಏನು? ಈ ಭೂಮಿ ಮತ್ತೆ ಸೂರ್ಯನ ಮಧ್ಯೆ ನಮ್ ಕೆಲಸ ಒಂದು ಬೇಕಲ್ಲ. ನಾವು ಮಾಡಿಲ್ವಲ್ಲ, ನಮಗ್ ಗೊತ್ತಿಲ್ವಲ್ಲ, ಅದಿಲ್ವೇ ಇಲ್ವಲ್ಲ ಅನ್ನೋ ಪ್ರಶ್ನೆ ಇವತ್ತು. ಈ ರಹಸ್ಯ ನಿಮ್ಗೆ ಅರ್ಥ ಆಗ್ಬೇಕು. ಹೌದಾ, ನಾವೇನ್ ಮಾಡ್ಬೇಕಾಗಾದ್ರೆ? ನಾವೇನಾದ್ರು ಮಾಡ್ಬೇಕಲ್ಲ. ಪ್ರಕೃತಿ ಮಾಡ್ತಾ ಇದೆ, ಬಟ್ ನೀನ್ ಮಾಡ್ದೆ ನಿನ್ ಒಳ್ಳೇದ್ ಹೆಂಗಾಗತ್ತೆ? ನಿನ್ ಮನೆ ಕ್ಷೇತ್ರ ಹೆಂಗಾಗತ್ತೆ? ನಿನ್ ಒಳ್ಳೆ ಬುದ್ಧಿ ಇದೆಲ್ಲ ಎಲ್ಲಿ ಬರ್ಬೇಕಾಗತ್ತೆ? ಒಳ್ಳೆ ಬುದ್ಧಿ ಅಂದ್ರೆ ಏನದು ಅಂತಕ್ಕಂಥದ್ದಕ್ಕೆ ಒಂದು 3 ವಿಷಯ ಇದೆ. ಏನು? ಮಕ್ಕಳು, ಮಗು, ಯೌವನ, ವೃದ್ಧಾಪ್ಯ, ಈ 3 ಸ್ಟೇಜ್ ನಾವು ಅನುಭವಿಸ್ತೀವಿ. ಹೌದಾ? ಇವು 3 ಸರಸ್ವತಿಗೆ ಸಂಬಂಧಪಟ್ಟಂತೆ ವಿದ್ಯೆಗಳೇ. ಇದನ್ನ ಹೆಸರು ಶ್ರೀ ವಿದ್ಯೆ. ಮನೆಯಲ್ಲಿ ಈ 3 ವಿದ್ಯೆಯನ್ನ ಕಲಿತಿರುವ ಮನೆ, ಕಲಿಸುತ್ತಿರುವ ಮನೆ ಆ ಮಕ್ಕಳಿಗೆ ಶ್ರೀ ವಿದ್ಯೆಯನ್ನ ಪ್ರಾರಂಭವಾಗಿ ಕಲಿಸ್ಬೇಕು. ಆ ಶ್ರೀ ವಿದ್ಯೆ ಕಲಿಯಕ್ಕೆ ಶ್ರೀ ಕ್ಷೇತ್ರ ಮನೆ ಆಗಿರ್ಬೇಕು. ಅರ್ಥ ಆಯ್ತಾ? ಶ್ರೀ ಕ್ಷೇತ್ರ, ಶ್ರೀ ವಿದ್ಯೆ, ಇದು ಎರಡೂ ಇರುವಂತಹ ಮನೆ ಶ್ರೀ ಕ್ಷೇತ್ರವಾಗತ್ತೆ. ಸರಸ್ವತಿ ಸದಾ ನಿಮ್ಮೊಟ್ಟಿಗೆ ಇರ್ತಾರೆ. ವಯಸ್ಸಾಗಿರ್ಲಿ, ಚಿಕ್ಕ ಮಗು ಆಗಿರ್ಲಿ, ಗರ್ಭಿಣಿ ಆಗಿರ್ಲಿ, ಮದುವೆ ಆಗ್ಬೇಕಾಗ್ಲಿ, ಆಗದೇ ಇರಲಿ, ಎಲ್ಲದಕ್ಕೂ ಮನಸ್ಸಿಗೆ ಧೈರ್ಯ, ಗಟ್ಟಿತನವನ್ನು ಕೊಡ್ತಕ್ಕಂಥ ಆರೋಗ್ಯದ ಪೂರ್ಣ ಗುಟ್ಟು ಯಾವುದು? ಆರೋಗ್ಯದ ಪೂರ್ಣ ರಹಸ್ಯವಾದ ಗುಟ್ಟು ಯಾವುದು? ಯಾವುದಮ್ಮ? ಧೈರ್ಯ. ಧೈರ್ಯ ಇದ್ದವನಿಗೆ ಯಾವ ಕಾರಣಕ್ಕೂ ಆರೋಗ್ಯ ತಪ್ಪಲ್ಲ, ತಪ್ಪಿಲ್ಲ. ಯಾರು ಕುಸಿತಾರೆ, ಯಾರು ಭಯ ಬೀಳ್ತಾರೆ, ಯಾರು ಹೆದರ್ಕೋತಾರೆ, ಅವರು ಪೂರ್ಣವಾಗಿ ಸತ್ತಿದ್ದಾರೆ ಅರ್ಧ. ಇದಕ್ಕೆ ಔಷಧಿ ಯಾವುದು ಅಂದರೆ ಸರಸ್ವತಿಯ ಅನುಗ್ರಹ. ಆ ಸರಸ್ವತಿ ವಾಸ ಮಾಡ್ತಕ್ಕಂಥ ರೀತಿ ಮತ್ತೆ ಕ್ರಮ ಅನ್ನೋದನ್ನ ತಿಳ್ಕೊಂಡಾಗ ತುಂಬಾ ತುಂಬಾ ಖುಷಿ ಪಡ್ತೀರಾ. ಯಾಕೆ ಅಂತಂದ್ರೆ ಎಷ್ಟೋ ಜನ ಮನೆ ಕಟ್ಟಬೇಕು ಅನ್ನೋ ಕನ್ಸು ಕಟ್ಕೊಂಡು ಮನೆ ಕಟ್ಟಕ್ ಪ್ರಯತ್ನ ಮಾಡ್ತಾರೆ. ಕಟ್ಟಿರೋರು ಯೋಚನೆ ಮಾಡೋದನ್ನ ಬಿಟ್ಟು ಕಟ್ಟೋರು ಇದನ್ನ ತಿಳ್ಕೊಳ್ತಕ್ಕಂತ ವಿಚಾರ. ಹಾಗಂತ ಕಟ್ಟಿರೋರು ಬೇಡವಾ? ತಿಳ್ಕೊಳ್ಳಿ. ಏನ್ ಮಾಡೋದು, ಮದುವೆ ಆಗೋಗದೆ ಮಧ್ಯೆ ನೀವು ಸಿಕ್ಕಿಲ್ಲ ಸ್ವಾಮಿ ಅಂತ ಎಷ್ಟೋ ಜನ ಅಪ್ಲಿಕೇಶನ್ ಹಾಕ್ತಾರೆ. ಮದುವೆ ಆಗಕ್ ಮುಂಚೆ ನೀವು ಸಿಕ್ಬೇಕಿತ್ತು ಅಂತ ನನ್ನ. ಇನ್ ಕೆಲವರು ಮಕ್ಕಳಾಗಕ್ ಮುಂಚೆ ನೀವು ಸಿಕ್ಬೇಕಿತ್ತು ಅಂತಾರೆ. ಅಂದ್ರೆ ಅಯ್ಯೋ ನಾವೆಲ್ಲ ತಿಳ್ಕೊಬೋದಾಗಿತ್ತಲ್ಲ ಅಂತ. ಹಾಗಾಗಿ ಇವತ್ತು ನಾನು ಸಂಕ್ರಾಂತಿ ವಿಶೇಷವಾಗಿ
ನೀವು ಸೈಟ್ ತಗೋಬೇಕು, ತಗೊಂಡಿದೀವಿ, ಮನೆ ಕಟ್ಟಬೇಕು, ಹೆಂಗ್ ಕಟ್ಟಬೇಕು ಗೊತ್ತಾ ಅಂತ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ. ಅದಕ್ಕೋಸ್ಕರವಾಗಿ ಲಕ್ಷ್ಮೀ ಸರಸ್ವತಿಯನ್ನ ನಿಮ್ಮ ಮನೆಯಲ್ಲಿ ಶ್ರೀ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಒಂದು ಟಿಪ್ಸ್ ಇವತ್ತು ನಿಮಗೆ ಸಿಗ್ತಾ ಇದೆ. ಆ ಟಿಪ್ಸ್ ಅನ್ನ ಎಷ್ಟು ಮಟ್ಟಕ್ಕೆ ನೀವು ತಿಳ್ಕೊಳ್ತೀರಾ, ಆ ಮನೆಯನ್ನು ಎಷ್ಟು ಮಟ್ಟ ಕಟ್ತೀರಾ ಅಂದ್ರೆ ಮಕ್ಕಳು ಅಭಿವೃದ್ಧಿ ಆಗಲಿ, ಮಕ್ಕಳು ಆರೋಗ್ಯ ಇರಲಿ ಅಂತಕ್ಕಂತಹ ವಿಚಾರ ಎಲ್ಲರಿಗೂ ಬೇಕು ಅಲ್ವೇನಮ್ಮ. ಆದ್ರೆ ವಿದ್ಯೆ ಯಾವುದು ಅಂದ್ರೆ, ಆರೋಗ್ಯದ ಗುಟ್ಟು ವಿದ್ಯೆ ಯಾವುದು ಅಂದ್ರೆ ಧೈರ್ಯ. ಮಕ್ಕಳಿಗೆ ಧೈರ್ಯ ಬಂದ್ರೆ, ಮನೇಲಿರೋ ಹೆಂಡತಿಗೆ ಧೈರ್ಯ ಬಂದ್ರೆ, ಮನೇಲಿರೋ ಗಂಡನಿಗೆ ಧೈರ್ಯ ಬಂದ್ರೆ, ಮನೆಯೇ ಧೈರ್ಯವಂತವಾದ ಆರೋಗ್ಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಅಂದ್ರೆ ನೀವು ಮಂತ್ರಾಲಯಕ್ಕೆ ಹೋಗಿ ಬಂದೆ, ತಿರುಪತಿಗೆ ಹೋಗಿ ಬಂದೆ, ಈ ರೀತಿ ಕ್ಷೇತ್ರಗಳಲ್ಲಿ ಹೋಗಿ ನಾವು ಎಷ್ಟೋ ಕರ್ಮಗಳನ್ನ ತೊಳ್ಕೊಂಡು ಬರ್ತೀವಿ ಅಂತ ಅನ್ಕೋತೀವಲ್ಲ, ಅದು ಯಾವತ್ತೋ ಒಂದು ದಿನ ಖರ್ಚು ಮಾಡಿ ಹೋಗುವಂಥ ಕ್ಷೇತ್ರ. ಆದರೆ ಪ್ರತಿ ಕ್ಷಣ ನಿಮ್ಮ ಮನೆ ಒಂದು ಕ್ಷೇತ್ರವನ್ನಾಗಿ ಮಾಡ್ಕೊಂಡಾಗ ನಿಮ್ಮ ಕುಟುಂಬ ಎಷ್ಟು ಮಟ್ಟಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಈ ಸತ್ಯವನ್ನು ನಾವು ಯಾಕೆ ತಿಳ್ಕೊಳಕ್ಕಾಗ್ತಾ ಇಲ್ಲ, ನಾವೇ ತಿಳ್ಕೊಳಕ್ಕಾಗ್ತಾ ಇಲ್ವಾ, ಹೇಳೋರೇ ಹೇಳ್ತಾ ಇಲ್ವಾ, ನಮ್ಗೆ ಅರ್ಥ ಆಗಿಲ್ವಾ? ಈ ಸತ್ಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿಕೊಡೋಣ ಅಂತ. ಆಮೇಲೆ ಎರಡನೇ ವಿಷಯ ಏನಪ್ಪ ಅಂತಂದರೆ, ಇವತ್ತು ಕರೆ ಮಾಡ್ತಕ್ಕಂಥವ್ರು ದಿನ ಕೇಳ್ತಾನೆ ಇರ್ತೀರ, ನನ್ನ ಮಗ ಹಿಂಗೆ, ನನ್ನ ಮಗಳ ಹಂಗೆ, ನಾನು ಓದ್ತಾ ಇಲ್ಲ, ಮದುವೆ ಆಯ್ತಾ ಇಲ್ಲ. ಈ ವಿಚಾರದ ಜೊತೆಗೆ ನೀವು ಕೇಳಬೇಕಾದ ಪ್ರಶ್ನೆ, ಬುದ್ಧಿವಂತರಾದರೆ ನಮ್ಮ ಬದುಕಿನ ಮೌಲ್ಯಗಳು, ನಾವು ಮನೆ ಕಟ್ಟೋದಾಗಲಿ, ಮದುವೆ ಮಾಡೋದಾಗಲಿ, ಮಗು ಮಾಡ್ಕೊಳ್ಳೋದಾಗಲಿ, ಹೆಸರಿಡೋದಾಗಲಿ, ಊಟ ಮಾಡೋದಾಗಲಿ, ಈ ಮೌಲ್ಯಗಳ ಬಗ್ಗೆ ಯಾರಾದರೂ ಪ್ರಶ್ನೆ ಕೇಳಕ್ಕೆ ದಯವಿಟ್ಟು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಪ್ರಶ್ನೆ ಕೇಳಿ. ದಿನ ಈ ಕತೆ ಕೇಳಿ ಕೇಳಿ ಕಿವಿ ತೂತು ಬಿದ್ದೋಗಿದೆ ಅಂದರೆ ಕೇಳಬೇಡಿ ಅಂತ ನಾನು ಹೇಳ್ತೀರ. ಇದ್ರ ಜೊತೆಗೆ ನಿಮ್ಮ ಬುದ್ಧಿ ಎಷ್ಟರ ಮಟ್ಟಿಗಿದೆ ನಮ್ಗೆ ಸ್ವಲ್ಪ ಗೊತ್ತಾಗಬೇಕು. ನಿಮ್ಮ ಆಸಕ್ತಿ ಯಾವುದ್ರ ಮೇಲೆ ಇದೆ ಅಂತ ನಮ್ಗೆ ಗೊತ್ತಾಗಬೇಕು. ಬರೀ ಫ್ಯಾಮಿಲಿ ಕಮಿಟ್ಮೆಂಟಲ್ಲಿ ಸುಣ್ಣ ಆಗಿ ಬೆಂದೋಗಿದ್ದೀರಾ, ಅದರಲ್ಲೇ ಸುತ್ತಬೇಡಿ, ಅದರಿಂದ ಹೊರಗೆ ಬನ್ನಿ. ಏನಮ್ಮ? ಹೌದು, ಖಂಡಿತ. ದಿನ ಬೆಳಗಾಯ್ತು ಸಮಸ್ಯೆ, ಮಗಂದು, ಮಗಳದು, ಅಳಿಯಂದು, ಸೊಸೆದು, ಗಂಡಂದು, ಹೆಂಡತಿದು, ಬೇಡ ರೀ. ಇದು ಈ ಜಂಜಾಟದಿಂದ ಹೊರಗೆ ಬನ್ನಿ. ಯಾಕೆಂದ್ರೆ ಎಳ್ಳು ಸ್ನಾನ ಮಾಡಬೇಕು. ಯಾವ್ದ್ರಲ್ಲಿ? ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಸ್ನಾನ ಮಾಡಬೇಕು, ಎಳ್ಳು ದಾನ ಮಾಡಬೇಕು, ಎಳ್ಳಲ್ಲಿ ಪೂಜೆ ಮಾಡಬೇಕು. ಇವು ಮೂರು ಮಾಡ್ತಕ್ಕಂಥದ್ದಕ್ಕೆ ಹಬ್ಬ ಅಂತ ಇಟ್ಬಿಟ್ಟಿದೀವಿ ಹೆಸರನ್ನ. ಸಂಕ್ರಾಂತಿ ಹಬ್ಬ ಅಲ್ಲ ರೀ, ಕರ್ಮವನ್ನ ಕಳಿಯುವುದಕ್ಕೆ ಬರ್ತಾ ಇರತಕ್ಕಂತಹ ಸಂಕ್ರಾಂತಿ. ಸ್ವರ್ಗಕ್ಕೆ ನಾವು ಮೂರೇ ಗೇಣು ಅಂತೀವಲ್ಲ, ಹಾಗೆ ಸಂಕ್ರಾಂತಿಯ ವಿಶೇಷ ಏನಪ್ಪಾ ಅಂದ್ರೆ, ಸ್ವರ್ಗಕ್ಕೆ ನಾವು ಹತ್ರವಾಗುವಂತಹ ಒಂದು ದ್ವಾರ, ಬಾಗಿಲು ಓಪನ್ ಆಗ್ತಕ್ಕಂಥದ್ದೇ ಈ ಮಹಾ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ. ಇದು ಸಂಬಂಧಪಟ್ಟಂಗೆ ಇನ್ನು ಬೇಕಾದಷ್ಟು ಜನ ಕೂತಿರ್ತಾರೆ, ಹೇಳ್ತಾ ಇರ್ತಾರೆ, ನೀವು ಬರ್ಕೋತಾ ಇರಿ. ಆದರೆ ಸಂಕ್ರಾಂತಿ ವಿಶೇಷ ಹೇಳಿದ್ದೀನಿ ಯಾಕೆಂದ್ರೆ ಇದು ಅದ್ಭುತವಾಗಿರ್ತಕ್ಕಂತಹ ವೈಕುಂಠ ದ್ವಾರ. ಸ್ವರ್ಗಕ್ಕೆ ನಾವು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಸ್ವರ್ಗ ಎಲ್ಲಿದೆಯೋ ನಮ್ಗೆ ಗೊತ್ತಿಲ್ಲ, ಅಂತಹ ಅದ್ಭುತವಾದ ಪವಾಡ ಈ ಸಂಕ್ರಾಂತಿ ಆಗಿರುತ್ತೆ ಅಂತ ಈ ವಿಚಾರನ ಮುಂದೆ ಇಟ್ಟೆ. ಈಗ ಖಂಡಿತ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಯಶೋಧ ಅಂತ ಬೆಂಗಳೂರಿಂದ. ನಮಸ್ತೆ. ನಮಸ್ತೆ ಯಶೋಧ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ನಿಮ್ ನಕ್ಷತ್ರ ಹೇಳಿಮಾ. ನಂದು ಮೂಲ ನಕ್ಷತ್ರ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಸ್ವಾಮಿ. ನಮಸ್ತೆ. ನಾರಾಯಣ. ಯಾವೂರಿಂದ? ಯಾವೂರಿಂದ? ಬೆಂಗಳೂರಿಂದ. ಓಕೆ, ಹೇಳಿ, ಎಷ್ಟು ವಯಸ್ಸು ನಿಮ್ಗೆ? ನಂಗೊಂದು ಹುಟ್ಟಿದ ಡೇಟ್ ಎಲ್ಲ ಗೊತ್ತಿಲ್ಲ, ಒಂದು ಅಂದಾಜು ಒಂದು 45 ಮೇಲಾಗಿರ್ಬೇಕು ಸ್ವಾಮಿ. ಅಷ್ಟು ಹೇಳ್ಬಿಟ್ರೆ ಮುಗಿತು. ಹೇಳ್ತಾರಲ್ಲ 40+, 50+. ನೀವು ಕಲ್ತಿಲ್ವ ಇವೆಲ್ಲ? ಇಷ್ಟೊಂದು ಹೇಳ್ಬೇಕಾ ನೀವು? 40+. ಎಷ್ಟಾದ್ರು ತಿಳ್ಕೊಳ್ಳಿ, 49 ಆದ್ರೂ 40 ಅಂದಂಗೆ. ಓಕೆ, ಏನು ಓದಿದ್ದೀರಾ? ನಾನು 7ನೇ ಕ್ಲಾಸ್ ಸ್ವಾಮಿ. ಓಕೆ, ಏನಕ್ಕೆ ಕರೆ ಮಾಡಿದ್ರಿ? ನಾನು ಸ್ವಲ್ಪ ಆರೋಗ್ಯ ಕೇಳ್ಬೇಕಾಯ್ತು. ಇದು ಇವಾಗ ಗೊತ್ತಾಯ್ತಾ ನಿಮ್ಗೆ? ಮತ್ತೆ ಹುಟ್ಟಿದಾಗಲೇ ಅಂದ್ರೆ ನಿಮ್ ಬುದ್ಧಿ ಬಂದಾಗಲೂ ಗೊತ್ತಾಗಿತ್ತಾ? ನಿಮ್ ಪ್ರೋಗ್ರಾಮ್ ಅವಾಗಿಂದ ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟು ವರ್ಷ ನಿಮ್ಗೆ ಅವಾಗ ಈ ಪ್ರೋಗ್ರಾಮ್ ನೋಡುವಾಗ? ನಿಮ್ಗೆ ವಯಸ್ಸು ಎಷ್ಟು? ಹಲೋ. ಈಗ ಒಂದು 15 ದಿವಸ. ಓ, ಈಗ ಪ್ರವೇಶ. ಓ, LKG. 15 ದಿವಸ. ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಕಾಲ್ ಕಟ್ ಆಗುತ್ತೆ. ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿಮಾ. ಸರಿಯಾಗಿ ಕೇಳಿಸ್ತಾ ಇಲ್ಲ, ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಬಂದಿದ್ದೀನಿ ಮೇಡಮ್, ಈಚೆ ಬಂದಿದ್ದೀನಿ,
ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಅಷ್ಟೇ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಲಲಿತಾ ಅಂತ ಶಿವಮೊಗ್ಗದಿಂದ. ನಮಸ್ತೆ ನಮಸ್ತೆ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವ್ರ ನಕ್ಷತ್ರ ಹೇಳಿಮಾ. ನಕ್ಷತ್ರ ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಓಕೆ, ಗುರುಜಿ ಇದ್ದಾರೆ, Hello. ಮಾತನಾಡಿ. ಗುರುಗಳೇ. ಕೇಳಿಸ್ತಾ ಇದೆಯಮ್ಮ? ಹಾ, ಕೇಳಿಸ್ತಿದೆ. ಎಷ್ಟು ವಯಸ್ಸು ಮಗಳಿಗೆ? ಮಗಳಿಗೆ 29 ವರ್ಷ. ಏನು ಮಾಡ್ತಿದ್ದಾಳೆ? ಆಕೆ ಮದುವೆ ಆಗಿ ಒಂದ್ ಮಗು ಆಗಿದೆ. ಓಕೆ, ಏನು ಬೇಕಿತ್ತು? ಇದು ಆರೋಗ್ಯನೇ ಸರಿ ಇಲ್ಲ, ಅವ್ರ ಗಂಡ ಹೆಂಡತಿಗೆ ಸರಿ ಬರ್ತಿಲ್ಲ, ಏನಂತ ಗೊತ್ತಾಗ್ತಿಲ್ಲ. ಎಷ್ಟು ಜನ ಮಕ್ಕಳು ನೀವು? ನಾವು ನನ್ಗೆ 3 ಜನ 2 ಗಂಡು ಮಕ್ಳು, 1 ಮಗಳು. ಓಕೆ, ಗಂಡು ಮಕ್ಳು ಏನು ಮಾಡ್ತಾ ಇದ್ದಾರೆ? ಗಂಡು ಮಕ್ಳು ಮನೇಲಿ ಜಮೀನ್ ಕೆಲಸ ಮಾಡ್ತಾರೆ. ಓಕೆ, ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ಅವ್ರು ಮನೇಲಿ ಇದ್ದಾರೆ. ಅವ್ರು KVL ಇದ್ರು, ರಿಟೈರ್ಮೆಂಟ್ ಆಗಿ ಮನೇಲಿ ಇದ್ದಾರೆ. ನಿಮ್ಮ ಮನೆಯಲ್ಲಿ ಸ್ನಾನ ಮಾಡೋದು ಅಂದರೆ ಯಾರ ಖುಷಿ, ಯಾರ ಕಷ್ಟ? ಎಲ್ರು ಮಾಡ್ತಾರೆ. ನಮ್ಮ ಗಂಡ್ ಮಕ್ಳು ಜಬ್ರಿ ಮಾಡ್ತಾರೆ. ನನ್ ಗಂಡ ನಾವೆಲ್ಲ ಸ್ನಾನ ಅಲ್ಲ, ನಾನು ಮಾಡ್ತೀವಿ. ಕಷ್ಟ ಏನು ಅಂತ ನೀವು ಕೇಳಲೇ ಇಲ್ಲ. ಕಷ್ಟ ಅಂದ್ರೆ ಗೊತ್ತಾಯ್ತಾ ಏನು ಅಂತ? ಸ್ನಾನ ಮಾಡಕ್ ಕಷ್ಟ ಅಂದ್ರೆ ಏನು ಅಂತ ಗೊತ್ತಾ? ಹ್ಮ್. ಕಷ್ಟಪಟ್ಟು ಯಾವಾಗಲೋ ಒಂದ್ಸಲ ಮಾಡೋದು, 9 ಗಂಟೆ ಆದ್ರೂ ಸರಿ, 10 ಗಂಟೆ ಆದ್ರೂ ಸರಿ, ಯಾವಾಗೋ ಒಂದ್ಸಲ ಸ್ನಾನ ಮಾಡೋದು, ಇದು ಕಷ್ಟ ಅಂತಾರೆ. ನಿಮ್ಮಲ್ಲಿ ಯಾರ್ದಿದು ಪದ್ಧತಿ? ನಾವೆಲ್ಲ ನಮ್ ಗಂಡ ಹೆಂಡತಿ ನಾವ್ ಮಾಡ್ತೀವಿ, ಗಂಡ್ ಮಕ್ಳು ಹಂಗೆ ಮಾಡ್ತಾರೆ. ಯಾವಾಗಲೂ ಅವ್ರು ಇಷ್ಟ ಬಂದಾಗ ಮಾಡ್ತಾರೆ. ಇಷ್ಟ ಬಂದಾಗ ಮಾಡ್ತಾರೆ. ಯಾಕೆ ಅಭ್ಯಾಸ? ನೀವೇ ಕಲ್ಸಿರೋದ, ಅವರೇ ಕಲ್ತ್ಕೊಂಡಿರೋದ? ಅವ್ರು ಸಣ್ಣಲಿಂದ ಮಾಡ್ತಿದ್ರು, ದೊಡ್ಡ ಮದ್ವೆ ಆದ್ಮೇಲೆ ಹಂಗ್ ಮಾಡ್ತಾರ. ಅವ್ರಿಗೆ ನಾವು ಹೇಳಿದ್ ಕೇಳಲ್ಲ. ಕೇಳಲ್ಲ ಅಂದ್ರೆ ನೀವು ನಿಮ್ಮ ಮಾತು ಕೇಳಲ್ಲ ಅಂದ್ರೆ ನಿಮ್ಮ ಮಕ್ಕಳು ಅಂತ ಹೇಳೋದು ಕಷ್ಟ ಅಲ್ವಾ? ಹೇಳಲೇಬೇಕು. ಎಂತ ಮಾಡ್ತೀರಿ? ಹೇಳ್ಲೇಬೇಕಲ್ಲ? ಹೇಳ್ಲೇಬೇಕು ಈಗ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟು ಏನು ಹೇಳಲ್ಲ ನಾವು. ಓಕೆ, ಈಗ ಅವಳು ಆರೋಗ್ಯ ಬಗ್ಗೆ ಕೇಳ್ಬೇಕಿತ್ತು ಮಗಳಿದ್ದು. ಓಕೆ, ನಿಮ್ಮ ಯಜಮಾನ್ರು ಹ್ಮ್. ಇದೆಲ್ಲ ವಿಚಾರ, ಮಕ್ಕಳು ಅಂದ್ರೆ ಏನು, ಗಂಡ ಅಂದ್ರೆ ಏನು, ಹೆಂಡತಿ ಅಂದ್ರೆ ಏನು, ಮನೆ ಅಂದ್ರೆ ಏನು, ಇದೆಲ್ಲ ತಿಳ್ಕೊಳ್ಬೇಕಾಗಿದೆ ಅಂತ ವಿಚಾರ ಗೊತ್ತಾ ನಿಮ್ಮ ಯಜಮಾನ್ರಿಗೆ? ಗೊತ್ತು, ಅದು ನೋಡ್ತಿರ್ತಾರೆ. ಆದ್ರೆ ಅವರು ಈಗ ನೋಡಿದ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ಮತ್ತೆ ಚೇಂಜ್ ಆಗ್ಬಿಡ್ತಾರೆ. ಅಮ್ಮ, ನಮ್ಮ ಕಾರ್ಯಕ್ರಮ ನೋಡೋದು ಬೇಡ. ಚಿಕ್ಕ ನೀನು ಮದುವೆ ಆಗ್ತಾವಿಂದ ನಿಮ್ಮ ಯಜಮಾನ್ರಿಗೆ ಅಭ್ಯಾಸ ಇದೆಯಾ? ಹಾ ಇದೆ. ಏನು ತಿಳ್ಕೊಳ್ಳೋದು? ತಿಳ್ಕೊಳ್ಳೋದಿದೆ ಅಷ್ಟೇ. Okay. ಆಮೇಲೆ ಮತ್ತೆ ನನ್ ಮೇಲೆ ಉಲ್ಟಾ ಆಗ್ಬಿಡ್ತಾರೆ ಹಿಂಗೆ. ಸರಿ, ನಿನಗೆ ಇದ್ರ ಬಗ್ಗೆ ನಂಬಿಕೆ ಇದೆಯಾ? ತಿಳ್ಕೋಬೇಕು ಮಕ್ಕಳ ಬಗ್ಗೆ, ಮದುವೆ ಬಗ್ಗೆ? ನನಗೆ ನಮ್ಗೆ ಇದೆ ಸರ್. ಮತ್ತೆ ಯಾಕೆ 29 ವರ್ಷ ಆದ್ರೂ ಇದೆಲ್ಲ ತಿಳ್ಕೊಳ್ದೆ ಮಗಳ ಮದುವೆ ಯಾಕೆ ಮಾಡಿದ್ರಿ? ಅದು ನಮ್ಗೆ ಅವಾಗ ಗೊತ್ತಾಗಿಲ್ಲ. ನಮ್ಗೆ ಈಗ ನೋಡಾಕಿದ್ರೆ ಒಂದ್ 2 ತಿಂಗಳಾತೇನ ಅಷ್ಟೇ. ನಾವ್ ಇಷ್ಟು ನೋಡಿ ಅವಾಗ ಗೊತ್ತಾಗ್ಲಿಲ್ಲ? ಈಗ ನೋಡೇ ಇಲ್ಲ ಸರ್ ಅದು. ಓಕೆ, ಎಷ್ಟು ವರ್ಷದ್ದು ಮನೆ? ಮನೆ ಈಗ ಒಂದು 28 ವರ್ಷದ ಮನೆ ಇದು. ಯಾರು ಕಟ್ಸಿದ್ದು? ನಮ್ಮ ಮನೆಯವರೇ ಕಟ್ಸಿದ್ದು. ಓಕೆ, ನಿಮ್ಮ ಮನೆಯವ್ರಿಗೆ ಮನೆ ಕಟ್ಸೋದು ಗೊತ್ತಾ? ಮನೆ ಹಿಂಗಿರ್ಬೇಕಂತ ನಿಮ್ಮ ಮನೆಯವ್ರಿಗೆ ಗೊತ್ತಾ? ಹಂಗೆ ಇರೋದಿಲ್ಲ, ಅವ್ರದೇ ಪಾಯಿಂಟ್ ಎಲ್ಲ. ಅದು ಹೇಳಿ ಮಾಡ್ತಿರೋದು ಇವ್ರಿಗೆ, ಬೇರೆಯವ್ರಿಗೆ ಯಾರ ಹತ್ರನೂ ಕೇಳಿಲ್ಲ. ಓಕೆ, ನೋಡಿ, ಮದುವೆ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಮದುವೆ ಅರ್ಥ ಗೊತ್ತಿಲ್ಲ, ಮನೆ ಅರ್ಥ ಗೊತ್ತಿಲ್ಲ, ಮಕ್ಕಳ ಅರ್ಥ ಗೊತ್ತಿಲ್ಲ, ಆದ್ರೂ ಬದುಕ್ತಾ ಇದ್ದೀವಿ ಅಂದ್ರೆ ಹೆಂಗಮ್ಮ ಒಳ್ಳೇದಾಗತ್ತೆ? ಬದುಕ್ ಚೆನ್ನಾಗಿದ್ದೀವಿ, ಮತ್ತೆ ಎಂತ ಮಾಡ್ತೀರಾ? 2 ಗಂಡ್ ಮಕ್ಳಿಗೆ ಮದುವೆ ಮಾಡಿ ಎಲ್ಲ ಸರಿ, ಆಯ್ತು. ಓಕೆ, ನೀವು ಮಾಂಗಲ್ಯ ಸರ ಮದುವೆಯಾಗಿ ಆದಾಗಿನಿಂದ ಮಾಂಗಲ್ಯ ಸರವನ್ನ ಬದಲಾವಣೆಯಾಗಿ ಎಷ್ಟು ಸಲ ಮಾಡಿದ್ರಿ? ಅದು ಕಟ್ಟಾಗಿತ್ತು, ಆಮೇಲೆ ಬೇರೆ ಹೊಸ್ತಾಕ್ ಮಾಡ್ತಿದ್ವಿ. ಒಂದೇ ಸಲನಾ? ಒಂದ್ಸರಿ ಕಟ್ಟಾದ್ಮೇಲೆ ಹಾಕಿ ಮಾಡ್ತಿದ್ವಿ, ಆಮೇಲೆ ಮತ್ತೆ ಕಟ್ಟಾಕ ಮತ್ತೆ ಮಾಡ್ಸಕ್ ಹೋಗಿಲ್ಲ. ಈಗ ಏನ್ ಕಟ್ಟಾಯ್ತಿರ್ಬೇಕು? ಚಿನ್ನನೇ ಸರಿ ಇಲ್ಲ ಅಂತಾನ, ಕತ್ತೆ ಸರಿ ಇಲ್ಲ ಅಂತಾನ? ಏನ್ ಅರ್ಥ ನಿಮ್ದು? ಎಲ್ಲ ಸೌದೋಗಿತ್ತು. ಅದೇನಪ್ಪ, ಮಾಂಗಲ್ಯ ಮದುವೆನಲ್ಲಿ ಕಟ್ಟಿದ ಮಾಂಗಲ್ಯ ಕಟ್ಟಾಗತ್ತೆ ಅಂದ್ರೆ ನಾವು ಇನ್ನೆಂತ ಮೊಂಡಿ ಜನ ಇರ್ಬೇಕು ಲೆಕ್ಕ ಹಾಕಳಮ್ಮ. ಆಮೇಲೆ ಸರ ಅದು ಕರಿಮಣಿ ಮೊದ್ಲು ಮದುವೆ ಕಟ್ಟಿದ್ರು. ಸರಿನಪ್ಪ, ಇದು ಕಟ್ಟಾಗೋದು ಸರಿ ಅಂತನ ತಪ್ಪು ಅಂತ ನಿನ್ ಪ್ರಕಾರ? ಅದು ನಮ್ಗ ಅಷ್ಟೆಲ್ಲ ಗೊತ್ತಾಗಲ್ಲ. ಅದೆಲ್ಲ ಗೊತ್ತಾಗಲ್ಲ ಅಲ್ಲ? ಮತ್ ಮಾಂಗಲ್ಯ ಕಟ್ಟಿಸ್ಕೊಳ್ಳುವಾಗ ಏನು ಗೊತ್ತಾಗದೆ ಹೆಂಗಮ್ಮ ಕಟ್ಟಿಸ್ಕೊಂಡೆ ಅಂತ ನಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ಒಂದು ಧರ್ಮ ಇದೆ, ಮುಸ್ಲಿಮ್ಸ್ ಧರ್ಮದಲ್ಲಿ ಮಾಂಗಲ್ಯ ಕಟ್ಟಬೇಕಾದ್ರೆ ಪ್ರಮಾಣ ಮಾಡಿಸ್ತಾರೆ. ನಮ್ಮಲ್ಲೂ ಮಾಡಿಸ್ತಾರೆ, ಪ್ರಮಾಣ ಮಾಡಿಸ್ತಾರೆ ಅಂತ ಗಂಡು ಗೊತ್ತೇ ಇಲ್ಲ. ಆಮೇಲೆ ಹೆಣ್ಣು ಕೇಳ್ತಾರೆ, ಏನಿದ್ರು ಪೂರ್ಣವಾದ ವಿಶ್ವಾಸ ಇದ್ದು ಮದುವೆ ಮಾಡ್ಕೋತಾನೆ ಅಂತ ಒಪ್ಪಿಗೆ ಅಂತ ಕೊಟ್ರೆ ಮಾತ್ರ ಎಲ್ಲರೂ ಎಸ್ ಅಂದ್ರೆ ಆ ಮದುವೆ ಸ್ಟಾರ್ಟ್ ಮಾಡ್ತಾರೆ, ಅಂದ್ರೆ ಮುಗೀತು ಅಂತ ಎಲ್ಲ ಸೇರಿರ್ತಾರೆ ಜನ. ಒಪ್ಪಿಗೆನಾ ಅಂತ ಹುಡುಗಿ ಕೇಳ್ತಾರೆ, ಅವಳು ಆಗ್ಲೂ ಕೂಡ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ. ನಮ್ಮಲ್ಲಿ ಏನೂ ಇಲ್ಲ,
ತಗೊಂಡೋಗಿ ಗಟ್ಟಿ ಮೇಳ ಅಂದ್ರೆ ಇದ್ರೆ ಕಟ್ಟಿಸ್ಕೋ ಇಲ್ಲ ಓಡೋಗು ಅಂತ. ಅಂದ್ರೆ ನಾನು ಹೇಳ್ತಾ ಇರೋದು ಗಟ್ಟಿ ಮೇಳ ಏನಕ್ಕೆ ಅಂದ್ರೆ ಕಟ್ಟಿಸ್ಕೋ ಗಾಬರಿ ಇಲ್ಲ ಓಡೋಗ್ಬಿಡು ಅಂತ. ಅಂದ್ರೆ ನಮ್ಗೆ ಮದುವೆ ಆಗುವಾಗ ಮಾಂಗಲ್ಯ ಏನಕ್ಕೆ ಕಟ್ತೀನಿ ಅಂತ ಗಂಡು ಹೇಳಲ್ಲ, ಏನಕ್ಕೆ ಕಟ್ತಾ ಇದೀರಿ ನೀವು ಅಂತ ಹೆಣ್ ಕೇಳಲ್ಲ. ಇದು ಎರಡರ ಸತ್ಯವನ್ನ ಪುರೋಹಿತ ಹೇಳಲ್ಲ. ಇದಕ್ಕೆ ಮದುಬೇಕಾ? ಯಾಕೆ ಈ ಮಾಂಗಲ್ಯದ ವಿಷಯ ಮಾತಾಡ್ತೀನಿ ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಇನ್ನೊಂದು ವಿಚಾರ, ಆ ಕಟ್ಟಾಗಿರೋದು ಗಂಡನ್ಗೆ ಗೊತ್ತಿರಲ್ಲ, ಅವರೇ ರಿಪೇರಿ ಮಾಡಿ ಗಂಡನ್ಗೆ ಗೊತ್ತಿರಲ್ಲ, ಅವರೇ ರಿಪೇರಿ ಮಾಡಿ ಅವರೇ ಹಾಕೊಂಡ್ಬಿಡ್ತಾರೆ. ಹೌದು. ನಾನು ಕೇಳ್ತೀನಿ ಎಲ್ಲಮ್ಮ ನಿಮ್ಮ ಯಜಮಾನ್ ಬಿಟ್ಬಿಟ್ಟು ಹೆಂಗಮ್ಮ ಅಂದ್ರೆ ಅವ್ರು ಇರ್ಲಿಲ್ಲ, ಪುರುಸತ್ತಿರ್ಲಿಲ್ಲ ಅಂತಾರೆ. ಅಂದ್ರೆ ಮಾಂಗಲ್ಯ ಗಂಡನ ಮೂಲಕವಾಗಿ ಬಂದಿರತಕ್ಕಂಥ ಒಂದು ಆಭರಣ, ಅದು ಒಂದು ಸೌಭಾಗ್ಯದ ಸಂಕೇತ ಅನ್ನೋ ಪ್ರಜ್ಞೆನೇ ಗೊತ್ತಿಲ್ಲದಿರೋರಿಗೆ ಮದುವೆ ಮಾಡಿ ನಮ್ಮ ಭಾರತ ದೇಶದಲ್ಲಿ ಒಂದು ಮನೆ ಉದ್ಧಾರ ಮಾಡುವಂತ ಬೆಳಕಚ್ಚು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾರಕ್ಕಂಥ ವಿಚಾರ ಹೇಳ್ತಾರೆ ಹೊರತು ದೀಪ ಹಚ್ಚು ಅನ್ನೋ ಕೆಲಸ ಹೇಳ್ಕೊಡಲ್ಲ. ಬಾಯಲ್ಲಿ ಮಾತ್ರ ಹೇಳ್ತಾರೆ 2 ಮನೆ ದೀಪ ಹಚ್ತಾಳೆ ಅಂತ. ಎಲ್ರಿ ದೀಪ ಹಚ್ತಾಳೆ? ಬೆಂಕಿ ಹಚ್ಚೋ ಕೆಲಸ ನೀವು ಹೇಳ್ಕೊಟ್ಟಿರೋದು. ದೀಪ ಹೆಂಗ್ ಹಚ್ತಾಳೆ ಹೆಣ್ಣು ಹುಡುಗಿ? ಮದುವೆಯಾಗಿ ಮಗಳಿಗೆ 29 ವರ್ಷ ಆಗಿದೆ, ಅವಳಿಗೆ ಮದುವೆಯಾಗಿ ಮಗುವಾಗಿದೆ. ಇವರು ಈಗ ಗೊತ್ತಿಲ್ಲ, 15 ದಿನ 20 ದಿನ ಆಯ್ತು, ಟಿವಿ ನೋಡಿದ್ಮೇಲೆ ಗೊತ್ತಾಯ್ತು ಅಂತವ್ರು ಹೆಂಗ್ ಹೇಳೋದು ಅರ್ಥ ಮಾಡ್ಕೊಳಮ್ಮ. ಎಷ್ಟು ದೂರ ಇದ್ದೀವಿ ನಾವು, ಎಷ್ಟು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ, ಹೆಂಗೆ ಸಿಕ್ಕುತ್ತೆ ನಿಮ್ಗೆ ವಿಚಾರ? ಅಮ್ಮ ನಾನು ಹೇಳೋದು ಅರ್ಥ ಆಯ್ತಾ? ಸತ್ತಿರೋರ್ದು ಫೋಟೋ ಯಾವ್ದು ಇಟ್ಟಿದ್ದೀರಾ ಮನೆಯಲ್ಲಿ? ನಾವೊಂದು ಹತ್ತಿರ ಇಟ್ಟಿದ್ವಿ, ಅದನ್ನ ಪ್ರೋಗ್ರಾಮ್ ತೆಗ್ದಿಟ್ಟಿವಿ. ನೀವು ತೆಗೆದ್ರಾ ನಿಮ್ಮ ಯಜಮಾನ್ರು ತೆಗೆದ್ರಾ? ಇಲ್ಲ, ನಮ್ಮ ಮನೆಯವರು ಇಟ್ಟಿದ್ರು. ಓಕೆ. ನಿಮ್ಮ ಮನೆ ಸುತ್ತ ಕಾಂಪೌಂಡ್ ಇದೆಯಾ? ಕಾಂಪೌಂಡ್ ಇಲ್ಲ, ಸುತ್ತ ಬೇಲಿ ಇದೆ. ಸುತ್ತ ಬೇಲಿನಾ? ಬೇಲಿ ಇದೆ. ಅಂದ್ರೆ ನಾವು ಮಗನಿಗೆ ಒಂದ್ ಮನೆ ಕಟ್ಟಾರ, ನಾವು ಗಂಡ ಹೆಂಡತಿ ಒಂದ್ ಮನೆ ಇದ್ದೀವಿ. ನಿಮ್ಮ ಮನೆ ಬಾಗಿಲು ಯಾವ ದಿಕ್ಕಿದೆಯಮ್ಮ? ಪೂರ್ವನೇನಪ್ಪ. ಪೂರ್ವನೇನು? ಹೋಗ್ಲಿ ಬಿಡಮ್ಮ, ಹೋಗ್ಲಿ. ನಿಮ್ಮ ಯಾವ ಊರು ನಿಮ್ದು? ನಮ್ ಶಿವಮೊಗ್ಗ. ಶಿವಮೊಗ್ಗ. ಅಲ್ಲಿ ನೀವು ಮನೆಗೆ ಕಾಂಪೌಂಡ್ ಹಾಕಬೇಕು ಅಂತ ಗೊತ್ತಿರ್ಲಿಲ್ವಾ? ಕಾಂಪೌಂಡ್ ಹಾಕಷ್ಟು ಜಾಗ ಸುಮಾರು ಇದೆಯಾ, ಹಂಗೆ ಗಿಡ ಎಲ್ಲ ನೆಟ್ಟು ಬಿಟ್ಟಾರ. ಸುತ್ತಂಗೈತಾ? ಕಟ್ಟಕ್ಕೆ ಜಾಗ ಇದೆ, ಕಾಂಪೌಂಡ್ ಮಾಡಿಲ್ಲ. ಯಾಕೆ? ದುಡ್ಡಿಲ್ವಾ? ಸಮಯ ಇಲ್ವಾ? ಒಂದ್ ಕಾಂಪೌಂಡ್ ಅಂದ್ರೆ ಜಾಗ ಇದೆಯಲ್ಲ, ಅಲ್ಲಿ ಗಿಡ ನೆಟ್ಟಾರ, ಹತ್ತಿ ಕಟ್ಟಿಲ್ಲ. ಎಷ್ಟು ಫ್ಲೋರ್ ಮನೆ ನಿಮ್ದು? ಒಂದೇ ಫ್ಲೋರ್. ಮಾಡಿ ಮೆಟ್ಲು ಹಾಕಿದ್ರ ಹತ್ತಕ್ಕೆ? ಹಾ, ಮೆಟ್ಲು ಹಾಕಿ. ಎಲ್ಲಿ? ಅಡಿಗೆ ಮನೆ ಕಡೆ ಹಾಕಿದ್ರಾ, ಬೆಡ್ರೂಮ್ ಕಡೆ ಹಾಕಿದ್ರಾ, ಸ್ನಾನದ ಮನೆ ಕಡೆ ಹಾಕಿದ್ರಾ? ಬೆಡ್ರೂಮ್ ಕಡೆ ಮೆಟ್ಲು ಹಾಕಿದ್ವಿ. ಓಕೆ. ಇಲ್ಲಿ ನಿಮ್ಮ ಮನೇಲಿ ಗಂಡು ಮಕ್ಳು ಎಷ್ಟು ಜನ? ಇಬ್ರು. ಅವರಿಬ್ಬರಲ್ಲಿ ಕೋಪ ಬೇಜಾರು ಯಾರಿಗೆ ಜಾಸ್ತಿ? ಸಣ್ಣವನಿಗೆ ಕೋಪ ಜಾಸ್ತಿ ಇತ್ತು, ಈ ದೊಡ್ಡವನಿಗೆ ಎಲ್ಲಕ್ಕಿಂತ ಜಾಸ್ತಿ ಕೋಪ. ಅಪ್ಪನಿಗಿಂತ ಮೀರಿಸಿದಾರೆ ಈಗ ದೊಡ್ಡವನು. ಫಸ್ಟಿಗೆಲ್ಲ ಅಷ್ಟು ಮಾತಾಡ್ತಿರ್ಲಿಲ್ಲ, ಇವಾಗ ಅವನ ಮಾತಾಡಂಗೇನೆ ಇಲ್ಲ ಇವಾಗ. ಓಕೆ. ಅಕಸ್ಮಾತ್ ಆಗಿ ಯಾವಾಗಾದ್ರೂ ಬೇರೆಯವ್ರ ವಿಚಾರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಕೋರ್ಟ್ಗೆ ಹೋಗಿದ್ದು ವಿಚಾರ ಇದೆಯಾ? ಅದಕ್ಕೆ ಹೋಗ್ಬೇಕು ಅಂತಾನೆ ಇದ್ರು ಅವರೆಲ್ಲ, ಅದಕ್ಕೆ ನಿಂತವ್ರೆ. ಅದಕ್ಕೆ ಹೋಗ್ಬೇಕು ಅಂತಿದಾರಾ? ಹಾ, ಅಲ್ಲಿ ಅಂದ್ರೆ ಒಟ್ಟಿಗೆ ಏನ್ ಎತ್ತಿದ್ರೆ ಬರೀ ಅದೇ ಹೇಳೋದು, ಒಂದೇ ಇತ್ತು. ಯಾಕೆ ಅಂದ್ರೆ ನಿಮ್ ಮನೇಲಿ ಹಾಕಿದ್ರಲ್ಲ ಮೆಟ್ಲು, ಆ ಮೆಟ್ಲು ಎಲ್ಲಿ ಕಳ್ಸುತ್ತೆ ಅಂದ್ರೆ ಸ್ಟೇಷನ್ಗೆ ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕು, ಗಲಾಟೆ ಮಾಡ್ಬೇಕು, ಜಗಳ ಮಾಡ್ಬೇಕು. ಇದೆಲ್ಲ ನಿಮ್ ಮನೇಲಿ ಹಾಕೊಂಡ್ರ ಸ್ಟೇರ್ ಕೇಸೆ. ನಿಮ್ ಯಜಮಾನ್ರು ಕೇಳಿ ಸ್ವಲ್ಪ ನೋಡಿ ಅಂತ ಹೇಳಿ, ಇದಕ್ಕ ಮನೆ ಕಟ್ಸಿದ್ದು ಪುಣ್ಯಾತ್ಮ ಅಂತ. ಅವ್ರು ಹೇಳೋದು ಏನ್ ಗೊತ್ತಾ ಸರ್? ಅಲ್ಲಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎರಡನೇ ವಿಷಯ, ಲವ್ ಮಾಡ್ಬೇಕಾ, ಅಕ್ಕಪಕ್ಕದ ಹುಡುಗಿರ್ ಲವ್ ಮಾಡ್ಬೇಕಾ ಅನ್ನೋ ವಿಚಾರನೂ ಕೂಡ ನಿಮ್ ಯಜಮಾನ್ರು ಅಪ್ಲಿಕೇಶನ್ ಹಾಕಿ ಮನೆ ಕಟ್ಟಿದ್ದಾರೆ. ಲವ್ ಮಾಡ್ಲಿ ಅಂತೀರಾ ಹುಡುಗರು? ಇಲ್ಲ, ನಾವೇ ಮದುವೆ ಮಾಡಿದ್ವಿ 3 ಜನ. ಅಲ್ಲಮ್ಮ, ಮದುವೆ ಮಾಡಿದ್ರೆ ಲವ್ ಮಾಡಬಾರ್ದು ಅಂತ ಹೇಳ್ತಾ? ಅಲ್ಲ, ಮದುವೆ ಮುಂಚೆ ಒಂಥರ ಲವ್, ಮದುವೆ ಆದ್ಮೇಲೆ ಒಂಥರ ಲವ್, ಮಕ್ಕಳಾದ್ಮೇಲೆ ಒಂಥರ ಲವ್, 3 ಸ್ಟೇಜ್ ಇದೆ ಲವ್ ಮಾಡೋದು. ಮದುವೆ ಮಾಡಿದ ತಕ್ಷಣ ಲವ್ ಆಗಲ್ಲ ಅಂತ. ಈ ವಿಚಿತ್ರ ಪ್ರಪಂಚದಲ್ಲಿ ಅಯ್ಯೋ ದಿನಾ ಮದುವೆ ಮಾಡ್ಕೊಳಕ್ ರೆಡಿ ಇದಾರೆ ಜನ. ಆದ್ರೆ ಏನಾದ್ರು ಅನ್ಕತಲ್ಲ ಸುಮ್ಮನೆ ಇದ್ದಾರೆ. ಯಾಕೆ ಮಾತು ಹೇಳಿದೆ ಅಂದ್ರೆ, ಮೊದಲು ನೀವು ಮಾಡ್ಬೇಕಾಗಿರೋ ಕೆಲಸ, ನೀವು ಸತ್ತೋರ್ಗೆ ಎಡೆ ಹಾಕುವಂತದ್ದು ಪದ್ಧತಿಯನ್ನು ಇಟ್ಕೊಂಡಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು. ಎರಡನೇದು, ಮನೆಯಲ್ಲಿ ಹಾಕಿರ್ತಕ್ಕಂಥ ಮೆಟ್ಲು ಹಾಕಿರ್ತಕ್ಕಂಥದ್ದು ತುಂಬಾ ನಿಮ್ಮ ಮನೆಯಲ್ಲಿ ಯಾರು ನೆಮ್ಮದಿ ಇಲ್ಲದಂಗೆ ಒಬ್ರಿಗೊಬ್ರು ಜಗಳ ಆಡೋದು, ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ನಿಮ್ಮ ಮನೆಯೇ ಬೇಡ, ನಿಮ್ಮ ಆಸ್ತಿಯೇ ಬೇಡ, ಈ ತರವಾಗಿ ಮನೆಯಲ್ಲಿ ನಡೀತಕ್ಕಂತಹ ಒಂದು ಕಲಹ ನಿಮ್ಮ ಮನೆಯಲ್ಲಿ ಸದಾ ಇರುತ್ತೆ.
ಈಗ ತಪ್ಪು ಯಾರ್ದಮ್ಮ? ಈಗ ತಪ್ಪು ಯಾರ್ದಮ್ಮ? ಮನೆ ಕಟ್ತಾನೆ ನಿಮ್ಮ ಯಜಮಾನ ಕೂರಿಸ್ಬಿಟ್ಟು ಕೇಳು, ಯಾಕೆ ಈ ತರ ಹುಚ್ಚ ಆಸ್ಪತ್ರೆ ಮನೆ ಕಟ್ತೆ ಅಂತ. ಅಲ್ಲ ಬಿಡ, ನನ್ಗಂತ ಗೊತ್ತಾ, ನೀನ್ ಕಾರ್ಯಕ್ಕೂ ಬೆಳಗ್ಗೆ ಸರಿ ಇಲ್ಲ ಅಂತಾರೆ ನನಗೆ. ಏನು ಮಾಡಕ್ಕಾಗಲ್ಲ, ಇಷ್ಟೇ ಮನೇಲಿ ನೀನ್ ಸರಿ ಇಲ್ಲ. ಅದಕ್ಕೆ ನೀನ್ ಏನ್ ಮಾಡು ಅಂದ್ರೆ ನಿಮ್ಮ ಯಜಮಾನ್ ಕೂರಿಸ್ಕೊಂಡು ಒಂದ್ ಸ್ವಲ್ಪ ಸಮಾಧಾನವಾಗಿ, ನೋಡ್ರಿ ಮಗಳಾಗ್ಲಿ ಮಕ್ಕಳಾಗ್ಲಿ ನೆಮ್ಮದಿ ಬೇಕು, ನಮಗೂ ನೆಮ್ಮದಿ ಬೇಕು, ಇದು ವಿಷಯ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡೋ ತಾಯಿ. ಆರೋಗ್ಯದಲ್ಲಿ ಏನೇನು ತಿಳ್ಕೋಬೇಕು ಅಂತಕ್ಕಂಥದ್ದಕ್ಕೆ ನಿಮ್ಮ ಮನೆ ಕಾಂಪೌಂಡ್ ಯಾವ ತರ ಹಾಕಬೇಕು, ತುಂಬಾ ಜಾಗ ಕಮ್ಮಿ ಇದ್ರು ಹೇಳಿ ಕೊಡೋಣ, ಮಾಡಿ ಒಂದೊಂದು ರಿಪೇರಿ ಆಗುತ್ತೆ. ಸ್ಟೇರ್ಕೇಸ್ ಸರಿ ಇದೆಯಾ, ಬೇರೆ ಕಡೆ ಹಾಕಬೇಕಾ, ಇದೆಲ್ಲ ತಿಳ್ಕೊಂಡ್ರೆ ಮನೆನೇ ಕ್ಲೀನ್ ಆಗುತ್ತೆ. ಯೋಚನೆ ಮಾಡೋದನ್ನ ಬಿಟ್ಟು ಬರ್ಬೇಕಲ್ಲ ಸರ್, ತಿಳ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿ. ಒಳ್ಳೇದಾಗತ್ತೆ, ಒಳ್ಳೇದಾಗಬೇಕು ಅಂದ್ರೆ ನನ್ನ ಬಲವಂತಕ್ಕೆ ಬೇಡ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ. ವಿರಾಮದ ಬಳಿಕ ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಮೀರಾಭಾಯಿ ಅಂತ ಹುಬ್ಳಿಯಿಂದ. ಓಕೆ, ಕಾಲ್ ಕಟ್ ಆಗಿದೆ ಗುರೂಜಿ. ನೀವಾಗ್ಲೇ ಈ ಧೈರ್ಯದ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ. ಈಗ ಇಷ್ಟು ವಿಚಾರಗಳನ್ನ ಒಂದೊಂದನ್ನು ವಿಸ್ತಾರವಾಗಿ ಹೇಳ್ತಾ ಇದ್ರು ಈಗ 15 ದಿನದಿಂದ ನೋಡ್ತೀನಿ, 20 ದಿನದಿಂದ ನೋಡ್ತೀನಿ ಅಂತ ಹೇಳ್ತಾರೆ. ಈ ಥರ ಜನ ಸಾಕಷ್ಟು ಜನ ಇದ್ದಾರೆ. ಈಗ ವಿಷಯಕ್ಕೆ ಬರೋಣ. ಸರಸ್ವತಿ ಅಂತಕ್ಕಂತಹ ಒಂದು ವಿಚಾರ ನಮಗೆ ಅತಿ ಮುಖ್ಯವಾಗಿ ಬೇಕೇ ಬೇಕಾಗತ್ತೆ. ಎರಡನೇ ವಿಷಯ, ಕ್ಷೇತ್ರ ಅಂತಕ್ಕಂಥದ್ದನ್ನು ನಾವು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತಕ್ಕಂತಹ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯೇ ಒಂದು ಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡಬೇಕು. ಯಾಕೆ ಪ್ರತಿದಿನ ಮನೆಯಲ್ಲೇ ಇರ್ತೀವಿ ನಾವು, ಅದನ್ನ ಕ್ಷೇತ್ರ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ರು ತಿಳ್ಕೊಳ್ಬೇಕಾಗಿರತಕ್ಕಂಥ ವಿಚಾರ. ಪ್ರತಿಯೊಬ್ರು ಕೂಡ ನಮ್ಮ ಮನೆಯೇ ಒಂದು ಕ್ಷೇತ್ರವಾಗಬೇಕು. ಕ್ಷೇತ್ರವಾಗಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಸರಸ್ವತಿ ಅಂತಕ್ಕಂತಹ ಒಂದು ವಿಚಾರ ಪ್ರಕೃತಿಯಲ್ಲಿ ಬರ್ತಕ್ಕಂತಹ ಒಂದು ಸೂರ್ಯನ ಕಿರಣಗಳ ಮೂಲಕವಾಗಿ ನಮ್ಮ ಮನೆಗೆ ಎಷ್ಟು ಪ್ರವೇಶ ಮಾಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆಯ ಸುತ್ತ, ನಾನು ಅವಾಗಲೇ ಹೇಳಿದೆ, ಭೂಮಿ ಸೂರ್ಯನ ಸುತ್ತ ಸುತ್ತತ್ತೆ. ನಾವು ಸುತ್ತಬೇಕಾ ಹಂಗಾದ್ರೆ ಅಂತ ಪ್ರಶ್ನೆ ಕೇಳೋ ಜನ ಇದ್ದಾರೆ. ಆದರೆ ಮನೆ ಸುತ್ತ ಸುತ್ತುವ ರೀತಿಯಲ್ಲಿ ಮನೆಯನ್ನ ಕಟ್ಟಿದ್ದರೆ ನಿಮ್ಮ ಮನೆಯಲ್ಲಿ ಸರಸ್ವತಿ ಅನುಗ್ರಹ ಸದಾ ಇರುತ್ತೆ. ಸರಸ್ವತಿ ವಾಸ ಮಾಡೋದಲ್ಲಿ ಮನೆಯ ಸುತ್ತ ಸುತ್ತುವ ರೀತಿಯಲ್ಲಿ ಇರಬೇಕು. ಹಿಂಗೋಯ್ತೀವಿ ಸ್ವಾಮಿ ಅಡ್ಡ, ಹಂಗೆಲ್ಲ ಆಗಲ್ಲ. ಕರೆಕ್ಟಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲೇ ಸುತ್ತ ಜಾಗ ಇರಬೇಕು. ಮತ್ತೆ ಗಿಡಗಳನ್ನು ಬೆಳೆಸಬೇಕು. ಯಾಕೆ ಅಂದರೆ ಅದಕ್ಕೆ ನೀರನ್ನು ಹಾಕೋದು, ಗೊಬ್ಬರ ಹಾಕೋದು, ಚೆನ್ನಾಗಿ ಬೆಳೆಸೋದು, ಪ್ರೀತಿ ಬರಬೇಕು. ಪ್ರತಿದಿನ ಗಂಡ ಹೆಂಡತಿ ಯಾವ್ದಾದ್ರು ಬೆಳಗ್ಗೆ ಎದ್ದ ತಕ್ಷಣ ಏನ್ ಕೆಲಸ ಅಂದ್ರೆ ಮನೆ ಸುತ್ತ ಹನಿಮೂನ್ ಮಾಡೋದೇ ಕೆಲಸ. ಯಾವತ್ತೋ ವರ್ಷಕ್ಕೊಂದು ಹನಿಮೂನ್ ಹೋಗೋದಲ್ಲ, ವರ್ಷಕ್ಕೆ ಅಲ್ಲಿ ಮದುವೆ ಆದಾಗ ಹೋದ್ರೆ ಮುಗಿದೋಯ್ತು. ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಪ್ರತಿದಿನ ಹನಿಮೂನ್ ಆಗಬೇಕು ಅಂತ ಆಸೆ, ಆದ್ರೆ ಇಬ್ರು ಹೇಳ್ಕೊಳಕ್ಕಾಗಲ್ಲ. ಆಸೆ ಇರೋದು ನಮ್ಮ ಹೆಣ್ಣಿಗೂ ಆಸೆ, ಗಂಡಿಗೂ ಆಸೆ. ಇದಕ್ಕೆ ಈ ವಿಚಾರಗಳು ಹೆಣ್ಣಲ್ಲಿರ್ತಕ್ಕಂತಹ ಆಸೆಗೂ ಗಂಡಲ್ಲಿರ್ತಕ್ಕಂಥ ಆಸೆಗೂ ವ್ಯತ್ಯಾಸ ಇದೆ. ಏನು? ಗಂಡು ಏನ್ ಇಷ್ಟಪಡ್ತಾನೋ, ಏನ್ ನೋಡ್ಬೇಕೋ ಅದು ಬೇಗ ಹೆಂಗೋ ನಡೆದೋಗ್ಲಿ ಅಂತ ಲೆಕ್ಕದಲ್ಲಿ ಆತರದಲ್ಲಿ ಇರ್ತಾನೆ. ಹೆಣ್ಣು ಅಷ್ಟು ಸುಲಭ ಅಲ್ಲ. ಹೆಣ್ಣಿಗೆ ಅಂತರಲ್ಲಿ ಅಂದ್ರೆ ಆಂತರಿಕವಾಗಿರ್ತಕ್ಕಂಥ ಆಸೆ ಜಾಸ್ತಿ. ಏನು ಅಂದ್ರೆ ಅದು ಹೀಗೆ ಆಗಬೇಕು, ಅದು ಹೀಗೆ ನೋಡಬೇಕು, ಅದು ಹೀಗೆ ಇರಬೇಕು, ಆ ಕ್ರಮದಲ್ಲೇ ಅನುಭವಿಸ್ಬೇಕು ಅನ್ನೋದು ಹೆಣ್ಣಿನ ಆಸೆ. ಎಷ್ಟು ವ್ಯತ್ಯಾಸ ಇದೆ ನೋಡಮ್ಮ, ಹೌದಲ್ಲ? ಆದರೆ ಮನಸ್ಸನ್ನೇ ಯಾರು ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂತ ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಿ ಕೂತ್ಕೊಳ್ಳುವಂಥ ಹೆಣ್ಣು ಆ ಮನೆಯಲ್ಲಿ ಧೈರ್ಯ ಇರಲ್ಲ, ಆರೋಗ್ಯ ಇರಲ್ಲ. ಯಾಕೆ ಅಂದರೆ ಬರೀ ಆಸೆಲೇ ಕನಸ್ಕೊಂಡು ರೋಗ ಬರೆಸ್ಕೊಂಡು ಗಂಡ ಹೆಂಡತಿ ಇದ್ದು ಇಲ್ಲದಂಗೆ ಅನುಭವಿಸ್ಬೇಕಾದ್ರೆ ಕಾರಣ ಈ ಸುತ್ತ ಸರಸ್ವತಿ ಓಡಾಡ್ತಕ್ಕಂತಹ ಪ್ರಕ್ರಿಯೆ ಯಾರ ಮನೆಯಲ್ಲಿ ಇಲ್ಲವೋ ಆ ಮನೆಯಲ್ಲಿ ಗಂಡನಿಗಾಗಲಿ ಹೆಂಡತಿಗೆ ಆಗಲಿ ರಕ್ತದ ಒತ್ತಡ ಬರುತ್ತೆ, ಬಂದಿರುತ್ತೆ, ಸದಾ ಇರುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಅಂತ ಏನಾದರೂ ಮಾತ್ರೆ ತಿಂದ್ರೆ ಜೀವನ ಪರ್ಯಂತ ತಿನ್ಬೇಕು. ಯಾಕೆ ಅಂದ್ರೆ ನಾವು ಮನೆ ಸುತ್ತಂಗ್ ಬಿಟ್ಟು ಮನೆ ಕಟ್ಟಬೇಕು ಅಂತ ಗೊತ್ತಿಲ್ಲ. ಇನ್ನೊಂದು ಗೊತ್ತಿದ್ದರೂ ಜಾಗ ಕಮ್ಮಿ ಐತೆ, ಏನು ಮಾಡೋದು ಅಲ್ವೇನಮ್ಮ? ನಾವು ಕಮಿಟ್ಮೆಂಟ್ ಸಿಕ್ಕಾಕೊಂಡು ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಳಕ್ಕೆ ಮನೆ ಕಟ್ಟೋದು ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ನಾನು ಇದನ್ನ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀನಿ. ಮನೆ ಕಟ್ಟೋದು ಏನಾಗ್ತಾ ಇದೆ ಅಂದ್ರೆ ಸಮಸ್ಯೆಗೆ ಸಿಕ್ಕಾಕೊಳ್ಳೋಕೆ ಮನೆ ಕಟ್ತಾ ಇದ್ದಾರೆ ಹೊರತು
ಸಮಸ್ಯೆಯಿಂದ ಹೊರಗೆ ಬರಕ್ಕೆ ಮನೆ ಕಟ್ತಾರೆ ತುಂಬ ಕಮ್ಮಿ. ಯಾಕೆ ಅಂದರೆ ಇಷ್ಟು ವರ್ಷ ಆಯ್ತು ಮದುವೆಯಾಗಿ ಮನೆ ಕಟ್ಟಲಿಲ್ವಲ್ಲ, ನನಗಿಷ್ಟು ವಯಸ್ಸಾಯ್ತು ಮನೆ ಕಟ್ಟಲಿಲ್ವಲ್ಲ. ಅರೆ ಮನೆ ಕಟ್ತೀರಾ, ಮನೆ ಕಟ್ಟೋದಕ್ಕೆ ನಿಮ್ಗೆ ಏನು ಗೊತ್ತಿದೆ ಅಂತ ಮನೆ ಕಟ್ತೀರಾ? 4 ಗೋಡೆ ಹಾಕಿ ಮೇಲೊಂದು ತಾರಸಿ ಹಾಕಿ ಒಂದು ಮೆಟ್ಲು ಹಾಕಿದ್ರೆ ಮನೆ ಆಯಿತು, ಅದೇನು ಮಹಾ, ನಮಗೂ ಗೊತ್ತು. ಇದು ನಮ್ಮಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ದೌರ್ಭಾಗ್ಯದ ಸಂಗತಿ. 4 ಗೋಡೆ, ಒಂದು ತಾರಸಿ, ಒಂದು ಮೆಟ್ಲು, ಫಿನಿಶ್. ಇನ್ನು ರೂಮ್ ಅವ್ರ ಅನುಕೂಲಕ್ಕೆ ತಕ್ಕಂತೆ ಈ ದೊಡ್ಡದೋ ಚಿಕ್ಕದೋ ಮಾಡ್ಕೊಂಡಿರ್ತಾರೆ. ಮನೆ ಅಂತ ಬಾಳೆಕಂಬ ಕಟ್ಟಿ ಪುರೋಹಿತರು ಕರೆಸಿ ಬೂದುಗುಂಬಳಕಾಯಿ ಹೊಡಿಸಿ ಮನೆ ಒಳಗೆ ಹೋಗಿದ್ದೆ ಸಾಲ ಮಾಡ್ಕೊಂಡು ರೋಗ ಬರ್ಸ್ಕೊಂಡು ಜೀವನ ಎಲ್ಲ ಸಾಯೋದು. ಇದಕ್ಕೆ ಮನೆ ಕಟ್ಟಬೇಕಾ? ಎಷ್ಟು ದೇವ್ರು ಮಾಡ್ತೀರಾ, ಎಷ್ಟು ಪೂಜೆ ಮಾಡ್ತೀರಾ, ಎಷ್ಟು ವ್ರತಗಳನ್ನು ಮಾಡ್ತೀರಾ, ನೀವೇನು ಮಾಡಿದ್ರು ಜಪ್ಪಯ್ಯ ಅಂದ್ರೂ ಜಗ್ಗಲ್ಲ. ಯಾಕೆ ಅಂದರೆ ನಮ್ಮ ದೇಹ ಆರಾಮವಾಗಿ ಕೂತ್ಕೊಳ್ತಕ್ಕಂಥ ರೀತಿಯಲ್ಲಿ ಕೂತ್ಕೊಂಡಾಗ, ಸಫಿಷಿಯೆಂಟಾಗಿ ಕೂತ್ಕೊಂಡಾಗ ಒಂದು ಆಟೋದಲ್ಲಿ 2 ನೆಮ್ಮದಿಯಾಗಿ ಕೂರ್ಬೋದು ಅಲ್ಲಮ್ಮ. 3 ಜನ ಕೂತ್ಕೊಂಡ್ರೆ ಸ್ವಲ್ಪ ಕರ್ಸ್ಕೋಬೇಕು, ಇನ್ನೊಬ್ರು ಕೂತ್ಕೊಂಡ್ರೆ ಪೂರ್ತಿ ಒಬ್ಬರ ಮಗು ಕೂತ್ಕೋಬೇಕು. ಈ ರೀತಿ ಮನೆಯನ್ನ ಕಟ್ತಾ ಇದ್ದೀವಿ ಅಂತ ನಮ್ಗಿನ್ನೂ ಅರ್ಥ ಆಗಿಲ್ಲ. ಗೋಡೆ ಒಳಗಡೆ ರೂಮ್ ಎಷ್ಟು ಅಂತ ಲೆಕ್ಕ ಹಾಕೋತಾರೆ. ಅವ್ರು ಮುಖ್ಯವಾಗಿ ಬೇಕಿರೋದು ಎಷ್ಟು ರೂಮ್ ಬೇಕು ಮನೆಯಲ್ಲಿ ಅಂತ ಅವ್ರ ಪ್ಲಾನ್. ಆ ರೂಮು ಆ ಮನೆಯಲ್ಲಿ ಕೂತ್ಕೊಳ್ಳುತ್ತಾ ಗೊತ್ತಿಲ್ಲ. ಕೂರಿಸ್ತೀವಿ ಸಮಯ, ಇನ್ನು ಸ್ವಲ್ಪ ಈ ಕಡೆ ತಗೋತೀವಿ, ಸ್ವಲ್ಪ ಈ ಕಡೆ ತಗೋತೀವಿ, ಪ್ಲಾನ್ ಇವ್ರದೆ. ಈಗ ಈ ಮನೆ ಕ್ಷೇತ್ರ ಆಗತ್ತಾ ನೀವೇ ಸ್ವಲ್ಪ ಯೋಚನೆ ಮಾಡಿ. ಇದು ಹೆಂಗಿದೆ ಅಂದರೆ ಬಸ್ಸು ಫುಲ್ಲು ರಶ್ಶು, ಡ್ರೈವರ್ಗೆ ನನಗೊಂದು ಸ್ವಲ್ಪ ಸೀಟ್ ಕೊಡಪ್ಪ ಅಂತ ಕೇಳ್ದಂಗೆ. ಏನಮ್ಮ, ಡ್ರೈವರ್ಗೆ ಸೀಟ್ ಕೊಡು ಅಂದರೆ ಬಸ್ಸಿನ ಕತೆ ಏನಾಯ್ತು? ಆ ಮಟ್ಟಕ್ಕೆ ಹೋಗಿದ್ದೀವಿ, ನಮ್ಗೆ ಅದು ಕೇಳಬೇಕಾ ಬೇಡವಾ ಅಂತ ಅದು ಪ್ರಜ್ಞೆ ಇಲ್ಲ ನಮಗೆ. ಇದಕ್ಕೆ ಸರಸ್ವತಿ ಅನುಗ್ರಹ ನಮ್ಮಲ್ಲಿಲ್ಲ. ಮನಸ್ಸಿಗೆ ಬಂದದ್ದು ಆತ್ಮ ಅಂತಕ್ಕಂತಹ ವಿಚಾರಕ್ಕೆ ಇದನ್ನು ನಾವು ತಿಳ್ಕೊಳ್ಳೋಕ್ಕೆ ಮನೆಯಲ್ಲಿ ಶ್ರೀವಿದ್ಯೆಯನ್ನು, ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಶ್ರೀವಿದ್ಯೆ ಬೇಕು. ನಂಬರ್ 1 ಏನದು ಶ್ರೀವಿದ್ಯೆ? ಸುತ್ತ ಜಾಗ ಬಿಡೋದ್ರಿಂದ ಏನಾಯಿತು? ಶ್ರೀ ಕ್ಷೇತ್ರ ಆಯಿತು. ಈಗ ಶ್ರೀವಿದ್ಯೆಗೆ ಬರಬೇಕು. ಮೊದಲನೇ ಭಾಗ ಯಾವುದು? ಶ್ರೀವಿದ್ಯೆ. ಮಕ್ಕಳಿಗೆ ಯಾವ ವಿದ್ಯೆಯನ್ನು ಕೊಡಬೇಕು? ನೀವು ಕಾನ್ವೆಂಟ್ಗೆ ಸೇರಿಸ್ಕೊಳ್ಳಿ. ಯಾವ ವಿದ್ಯೆ ಕೊಡಬೇಕು ಅಂದರೆ ಅಭ್ಯಾಸ ಅಂತಕ್ಕಂತಹ, ಅಭ್ಯಾಸ ಅನ್ನುವಂಥ ವಿದ್ಯೆ ಮಕ್ಕಳು ಕೊಡ್ಬೇಕಾ ಬೇಡಮ್ಮ? ಕೊಡಬೇಕು. ಅದೇ ತಾನೇ ಫೌಂಡೇಶನ್. ಒಳ್ಳೆ ಅಭ್ಯಾಸ ಇದ್ರೆ ಮಗುಗೆ ನೀವೇನು ಮಾಡುವ ಎಲ್ಲ ಆಟೋಮೆಟಿಕ್ ಮಗು ಮಾಡ್ಕೊಳ್ಳುತ್ತೆ. ಯಾರ ಮನೆಯಲ್ಲಿ ಮಕ್ಕಳ ಅಭ್ಯಾಸ ಚೆನ್ನಾಗಿದೆ? ಇಲ್ಲ, ಒಂದು 2-3 ಇರ್ಬೋದೇನೋ, ಇಟ್ಕೊಳ್ಳೋಣ, ತೊಂದರೆ ಇಲ್ಲ. ಆದರೆ ಆಸೆ ನಮಗೆ ಮಕ್ಕಳಿಗೆ ತುಂಬ ಅಭಿವೃದ್ಧಿ ಆಗಬೇಕು, ಆರೋಗ್ಯವಂತರಾಗಿರಬೇಕು ಅನ್ನೋ ನಮಗೆ ಮಗುವಿಗೆ ಅಭ್ಯಾಸ ಅಂತಕ್ಕಂಥದ್ದು ಯಾಕೆ ಬೇಕು ಅಂದರೆ ಶ್ರದ್ಧೆ. ಶ್ರದ್ಧೆ ಇದ್ದಾಗ ಅಭ್ಯಾಸ ಬರುತ್ತೆ, ಹೌದಾ? ಆ ಶ್ರದ್ಧೆನೂ ಇಲ್ಲ, ಅಭ್ಯಾಸನೂ ಇಲ್ಲ ಅಂದಾಗ ಮಗು ಯೋಚನೆ ಮಾಡುತ್ತೆ, ಭಯ ಬೀಳುತ್ತೆ. ಇದು ಮಗುನಲ್ಲಿ ಮಾಡಬೇಕಾದ ಮೊದಲನೇ ವಿದ್ಯೆ. ಇನ್ನು 2ನೇ ವಿದ್ಯೆ, ಇಲ್ಲಿ ನಮ್ಮ ದೇಶ ದಾರಿ ತಪ್ಪಿರೋದು, ತಪ್ತಾ ಇರೋದು ಏನು? ಯೌವನ ವ್ಯವಸ್ಥೆಯಲ್ಲಿ ಹೆಣ್ಣಿಗಾಗಲಿ ಗಂಡಿಗಾಗಲಿ ಯಾವ ಶಿಕ್ಷಣವನ್ನು ಕೊಡಬೇಕು ಅಂತ ಗೊತ್ತಾ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ದೇಶದಲ್ಲಿ. ಮಕ್ಕಳದು ಕೇಳೋ ವಯಸ್ಸು ಹೆಂಗೋ ಹೇಳೋ ಮಾಡಿ ಹೆಂಗೋ ತಿದ್ದೋರು ಕೆಲವರು ಇದ್ದಾರೆ, ಅದು ಗೊತ್ತಿಲ್ಲ. ಆದರೆ ಯೌವನಕ್ಕೆ ಬಂದಂತಹ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಕೊಡಬೇಕಾದ ಶಿಕ್ಷಣ ಯಾವುದು? ಇದು ದೊಡ್ಡ ಯಕ್ಷ ಪ್ರಶ್ನೆ. ಕೊಡಬೇಕು ಅಂತ ಬೇಡ ಅಂತ ಮುಗ್ಗುರಿಸೋ ವಯಸ್ಸೇ ಅದು, ತಪ್ಪು ಮಾಡೋ ವಯಸ್ಸೇ ಅದು. ಈಗ ವಯಸ್ಸಿಗೆ ಬಂದಂಥ ಮಕ್ಕಳ ಶಿಕ್ಷಣ ಯಾವುದು? ದಯವಿಟ್ಟು ಯಾರಾದರೂ ಕರೆ ಮಾಡಿ ಹೇಳಿ ನೋಡೋಣ. ಸಾಧ್ಯ ಇದೆಯಾ? ಮೆಸೇಜ್ ಹಾಕಿ ನೋಡೋಣ. ಅಲ್ಲ, ನಾನು ಹೇಳ್ಬಿಟ್ಟಿರ್ತೀನಲ್ಲ, ಮೆಸೇಜ್ ಹಾಕ್ಬೋದೇನೋ. ಯಾಕೆ ಅಂದರೆ ಯಾವ ಶಿಕ್ಷಣ ಬೇಕು ವಯಸ್ಸಿನವರಿಗೆ ಅಂತಕ್ಕಂಥದ್ದು. ಯಾಕೆ ಶಿಕ್ಷಣ ಬೇಕಾಗತ್ತೆ ಅಂದರೆ ಅದಕ್ಕೆ ಶಿಕ್ಷಣದ ಹೆಸರು ಧರ್ಮ. ಧರ್ಮ ಯಾವಾಗ ಬೇಕಾಗತ್ತೆ? ವಯಸ್ಸಿಗೆ ಬಂದಾಗ. ಯೌವನ ವ್ಯವಸ್ಥೆಯಲ್ಲಿ ಧರ್ಮ ಪಾಲನೆ ಮಾಡಬೇಕು. ಧರ್ಮ ಎಂದರೇನು? ನಮ್ಮ ಇಂದ್ರಿಯಗಳನ್ನ, ಮನಸ್ಸನ್ನ ಹತೋಟಿಗೆ ತಗೊಳ್ತಕ್ಕಂತಹ ವಿದ್ಯೆ ಧರ್ಮ ವಿದ್ಯೆ. ಇಂದ್ರಿಯಗಳು ಕಣ್ಣೇನೋ ನೋಡಬೇಕು ಅನ್ಸುತ್ತೆ, ಬಾಯಿ ಏನೋ ತಿನ್ನಬೇಕು ಅನ್ಸುತ್ತೆ, ಕಿವಿ ಏನೋ ಕೇಳಿಸ್ಕೋಬೇಕು ಅನ್ಸುತ್ತೆ, ಏನೇನೋ ಕಲ್ಪನೆಗಳು ಬರುತ್ತೆ. ಇದು ಸಹಜ ತಾನೆ? ಹೌದು. ಅದು ವಯಸ್ಸಿನ ಧರ್ಮ ಅಂತ ನಾವು ಅನ್ಕೊಂಡು ಕೈ ಬಿಟ್ಬಿಟ್ರೆ ಬಿಟ್ಬಿಡಿ, ಹೆಂಗೋ ಹೋಗ್ಲಿ, ಅವ್ರ ಬುದ್ಧಿ ಯಾಕೆ ಕೇಳ್ತೀರಾ? ಹಾಗಿದ್ದ ಮೇಲೆ ಆ ತಪ್ಪಿಗೆ ಸರಿ ಮಾಡ್ತಕ್ಕಂಥ ಸೂತ್ರ ಯಾವುದು ಅಂತ ತಿಳ್ಕೊಂಡಿಲ್ವೇ ನೀವು? ಏನ್ ಮಾಡೋದು? ಇದು ಸ್ಕೂಲು ಕಾಲೇಜಲ್ಲಿ ಇಲ್ವಲ್ಲ. ಯೌವನ ವ್ಯವಸ್ಥೆಯ ಶಿಕ್ಷಣ ಯಾವುದು? ಕ್ಲೀನಾಗಿ ಬರೆದಿಟ್ಕೊಳ್ಳಿ. ಯೌವನ ವ್ಯವಸ್ಥೆಯ ಶಿಕ್ಷಣ ಯಾವುದು? ಮಕ್ಕಳಿಗೆ
ಇದೆಲ್ಲೂ ಇಲ್ವಲ್ಲ, ಅದು ನೀವೇ ಕೊಡಬೇಕು. ಇದು ಸ್ಕೂಲು ಕಾಲೇಜಲ್ಲಿ ಇಲ್ಲ, ಡಾಕ್ಟರ್ ಹತ್ರನೂ ಇಲ್ಲ, ದೇವಸ್ಥಾನದಲ್ಲೂ ಇಲ್ಲ, ಶಾಸ್ತ್ರದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಹಂಗೆಲ್ಲ ಎಲ್ಲೂ ಇಲ್ಲ ಅಂದಮೇಲೆ ನಾವೇನು ಸ್ವಾಮಿ ಶಿಕ್ಷಣ ಕೊಡೋದು ಅನ್ನೋ ಪ್ರಶ್ನೆ ಬರುತ್ತೆ. ಯಾವ ಶಿಕ್ಷಣ ಕೊಡಬೇಕಿತ್ತು? ಯಾಕಲ್ಲಿ ಶಿಕ್ಷಣ ಕೊಡಬೇಕು ಅಂದರೆ ಮದುವೆ ಆಗುವಂತಹ ವಯಸ್ಸಿಗೆ, ಮುಂದೆ ಮದುವೆ ಆದಮೇಲೆ ನೆಕ್ಸ್ಟ್ ಏನಾಗಬೇಕು? ಮಕ್ಕಳು ಅಷ್ಟೇ. ಇದಾದ್ಮೇಲೆ ಅದಾಗಬೇಕು ಅಂತ ನಮ್ಮ ಒಂದು ಪದ್ಧತಿ. ಆದರೆ ಆಗಬೇಕು ಸರಿ, ಯಾವ ರೀತಿಯಾಗಿ ಆಗಬೇಕು ಅನ್ನೋದೇ ಕ್ವಶನ್ ಮಾರ್ಕ್. ಮಗುವಿನ ಮೂಲ ತತ್ವ ಏನು? ಕ್ವಶನ್. ಮದುವೆಯ ಮೂಲ ತತ್ವ ಏನು? ಕ್ವಶನ್. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯೌವನ ವ್ಯವಸ್ಥೆಯಲ್ಲಿ ಬ್ರಹ್ಮಚಾರತ್ವ ಅತಿ ಮುಖ್ಯವಾಗಿ ಬೇಕು. ಅವನು ಬ್ರಹ್ಮಚಾರಿಣಿ ಆಗಿದ್ದಾಗ ಅವ್ರಿಗೆ ಮದುವೆ ಮಾಡಬೇಕು. ಇದು ಮದುವೆಯ ಸಿದ್ಧತೆ. ಆಗ್ಬೇಕು ಅಂತ ಬೇಡ ಅಂತೀವಿ. ಇದನ್ನ ಮಾಡ್ದೇನೆ ಮದುವೆ ಹೆಂಗ್ ಮಾಡ್ತೀರಾ? ಅಥವಾ ಅವರೇ ಮಾಡ್ಕೋಬೇಕಾ? ನೀವೇ ಮಾಡ್ತೀರಾ? ಯಾವುದು ಮದುವೆ? ಅದು ಮದುವೆ, ಅದು ಮಧು ಅಲ್ಲ, ಮದುವೆ. ಯಾಕೆ ಅಂದ್ರೆ ಅವ್ರಿಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಈಗ ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ದಯಾನಂದ್ ಅಂತ ಬೆಂಗಳೂರಿಂದ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತೇವೆ. ಥ್ಯಾಂಕ್ ಯು ಸರ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ಇದು ನನ್ನ ಬಗ್ಗೆನೇ ಕೇಳ್ಬೇಕು, ಮತ್ತೆ ನನ್ನ ವೈಫ್ ಮತ್ತೆ ಮಗನ ಬಗ್ಗೆನೇ ಕೇಳ್ಬೇಕಾಗಿತ್ತು. ಓಕೆ, ನಿಮ್ ನಕ್ಷತ್ರ ಹೇಳಿ ಸರ್. ನನ್ನ ನಕ್ಷತ್ರ ಬಂದು ಮೀನ ರಾಶಿ, ರೇವತಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನೀವು ಚೆನ್ನಾಗಿ ನಡೆಸ್ತಿದ್ದೀರಾ, ನಂಗೆ ತುಂಬಾ ಖುಷಿ ಆಗ್ತದೆ ನಿಮ್ ಪ್ರೋಗ್ರಾಮ್ ನೋಡಿ. ಕೋಪ ಬರ್ತಾ ಇಲ್ವಾ? ಕೋಪ ಯಾರಿಗೆ ಬರ್ತಿಲ್ಲ ಗುರುಜಿ. ನೀವು ಎಷ್ಟೇ ಬೈದ್ರೇನು ಅರ್ಥ ಆಗತ್ತೆ ನಮ್ಗೆ. ಓಕೆ, ಏನ್ ಓದಿದ್ರಾ ಸರ್? ಸರ್ ನಾನು BCom ಓದಿರೋದು. ಓಕೆ, ಈಗ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆ ಆಗಿ 15 ವರ್ಷ ಆಗಿದೆ. ಈಗ ಜುಲೈ ಬಂದ್ರೆ 16 ವರ್ಷ ಆಗುತ್ತೆ ಸರ್. ಹೇಗೆ ಕಳೆದಿದ್ದೀರಾ ಮದುವೆ ಜೀವನ ಅನ್ನೋದು? ಖುಷಿಯಾಗಿ ಕಳೆದಿದ್ದೀರಾ? ಏನೋ ಕಟ್ಕೊಂಡು ಮದುವೆ ಅಂತ ಮಾಡ್ಕೊಂಡ್ಮೇಲೆ ಇರ್ಬೇಕಲ್ಲ, ಇದೀವಿ ಅಂತೀರಾ? ಹೌದು ಗುರುಜಿ, ಅದು ನಿಜನೇ. ಸರ್, ಇದಕ್ಕೆ ಮದುವೆ ಮಾಡ್ಕೊಳ್ಳೋದು? ಮದುವೆ ಅನ್ನೋದು ಸುಖವನ್ನ, ಮನಸ್ಸಿಗೆ ಬರುವಂತ ಖುಷಿಯನ್ನ ಅನುಭವಿಸಕ್ಕೆ ಮದುವೆ ಬೇಕು. ಏನ್ ಹೇಳ್ತೀರಾ? ಕರೆಕ್ಟ್ ಗುರುಜಿ. ಮತ್ತೆ ಯಾಕೆ ಮದುವೆ ಮಾಡ್ಕೊಳ್ಳೋರ್ಗೂ ಗೊತ್ತಿಲ್ಲ, ಮದುವೆ ಆದ್ಮೇಲೂ ಗೊತ್ತಿಲ್ಲ? ಇದು ಹೆಂಗೆ ಸರ್? ಇದು ಯಾರು ಹೇಳ್ಕೊಡೋದಿದ್ನ? ಗೊತ್ತಿಲ್ಲ ಗುರುಜಿ. ಅಲ್ಲ, ಇದು ಬೇಕು, ಶಿಕ್ಷಣ ಬೇಕು ಅಂತೀರಾ, ಬೇಡ ಅಂತೀರಾ? ಶಿಕ್ಷಣ ಬೇಕು. ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ನಿಮ್ ತರ ಎಲ್ರಿಗೂ ಅರ್ಥ ಆಗ್ಲಿ ಅಂತ. ಆಯ್ತು. ಮನಸ್ಸಿಗೆ ಬೇಜಾರು, ಮದುವೆ ಆದವರಿಗೆ ಮನಸ್ಸಿಗೆ ಬೇಜಾರು, ಒತ್ತಡ ಇರುತ್ತಾ ಇರಲ್ವಾ ಸರ್? ಇರುತ್ತೆ ಸರ್. ಈಗ ಮದುವೆ ಆಗಕ್ ಮುಂಚೆ ಏನೋ ಮದುವೆ ಆಗಿಲ್ವಲ್ಲ, ಹೆಂಡತಿ ಇಲ್ವಲ್ಲ, ಗಂಡ ಇಲ್ವಲ್ಲ ಅಂತ ಒತ್ತಡ ಮಾಡ್ಕೋಬೇಕು. ಗಂಡ ಹೆಂಡತಿ ಮದುವೆ ಮಾಡ್ಕೊಂಡು ಇದ್ದ ಮೇಲೂ ಒತ್ತಡ ಬೇಜಾರು ಯಾಕೆ ಬರಬೇಕು ಅಂದ್ರೆ ಉತ್ತರ ಏನ್ ಹೇಳ್ಬೋದು ಸರ್? ಅಲ್ಲ, ಇದು ಬೇಕಲ್ಲ, ಉತ್ತರ ಬೇಕಲ್ಲ? ಉತ್ತರ ಬೇಕು. ಇದಕ್ಕೆ ನಿಮ್ಮನ್ನೇ ಕೇಳ್ಬಿಡ್ತೀನಿ. ಯಾಕೆಂದ್ರೆ ಒಂದು ವಿಚಾರ ಏನಪ್ಪಾ ಅಂದ್ರೆ, ದಯವಿಟ್ಟು ಏನಪ್ಪಾ ಹಿಂಗ್ ಕೇಳ್ಬಿಟ್ಟಲ್ಲ, ನೀವು ಮಾತಾಡೋ ಮಾತು ವಿಷಯದಲ್ಲೇ ಕೇಳ್ತೀನಿ. ಸರಿ. ಒಂದು ಹೆಣ್ಣು ಅಂದ್ರೆ ನಿಮ್ಮ ವಿಚಾರದಲ್ಲಿ ನೀವು ಒಬ್ಬ ಗಂಡಸಾದವನು, ಗಂಡು ಹೆಣ್ಣುಗೆ ಪ್ರೀತಿ ಅವಶ್ಯಕತೆ, ಅದಕ್ಕೆ ರೊಮ್ಯಾನ್ಸ್ ಅಂತ ನಾವು ಹೇಳ್ತೀವಿ ಕೆಲವು ಸಂದರ್ಭಕ್ಕೆ. ಹೌದು. ಇದರಿಂದ ಏನು ಉಪಯೋಗ ಆಗ್ಬೋದು ಅಂತೀರಾ ಸರ್? ಪ್ರೀತಿಯನ್ನ ಹಂಚಿಕೊಳ್ತಕ್ಕಂಥ ವಿಚಾರದಲ್ಲಿ ಏನ್ ಸಿಗುತ್ತೆ? ಇದಕ್ಕೆ ಔಷಧಿ ಯಾವ್ದಾಗ್ಬೋದು, ಯಾವ ರೋಗಕ್ಕೆ ಔಷಧಿ ಆಗ್ಬೋದು ಅಂತ ಏನಾರು ಹೇಳಕ್ಕಾಗತ್ತಾ ಸರ್? ಪ್ರೀತಿ ಇರ್ಬೇಕು, ಆದ್ರೆ ಹೆಚ್ಚಿಗೆ ಇದ್ರೆ ಪ್ರೀತಿ ದೂರ ಆಗ್ಬಿಡುತ್ತೆ ಸರ್. ನಿಜ ಅಲ್ವಾ? ಅಲ್ಲಲ್ಲ, ಪ್ರೀತಿ ಅಂತಕ್ಕಂಥದ್ದು ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ನಾನು ಅವಾಗಲೇ ಒಂದು ಪದ ಬಳಸಿನ, ರೊಮ್ಯಾನ್ಸ್ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಹೌದು. ಇದಕ್ಕೆ ನಾವು ಪ್ರೀತಿ ಅನ್ನೋದಲ್ಲ. ಹೌದು, ಅಲ್ಲ. ಅದು ಒಂದು ರೀತಿಯ ಚೇಷ್ಟೆ. ಅದು ಹೌದು. ಏನ್ ಹೇಳ್ತೀರಾ? ಅದು ಚೇಷ್ಟೆ, ಅದು ಬೇರೆ. ಧರ್ಮವಾಗಿ ನಡೀತಕ್ಕಂಥ ಪ್ರೀತಿ ಯಾವುದು ಅಂತಕ್ಕಂತಹ ವಿಚಾರ ಏನಪ್ಪಾ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ, ಗಂಡ ಹೆಂಡತಿ ಇಬ್ರು ಬಟ್ಟೆ ಹಾಕೊಂಡು ಡ್ರೆಸ್ ಮಾಡ್ಕೋತೀರಾ ಅಂತ ಇಟ್ಕೊಳ್ಳಿ ನೀವು. ಸರಿ. ನಿಮ್ಮ ಹೆಂಡತಿ ಇಲ್ಲ ರೀ, ಇದು ಚೆನ್ನಾಗಿಲ್ಲ, ಬೇರೆ ಹಾಕೊಳ್ಳಿ, ನೀವು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ. ಒಂದು ಚೆನ್ನಾಗಿ ಕಾಣಿಸ್ತೀರಾ, ಒಂದು ಈ ರೀತಿ ಪ್ರಕ್ರಿಯೆ ನಿಮ್ಮಲ್ಲಿ ಇದೆಯಾ ಅಭ್ಯಾಸ? ನಿಮ್ಮ ಶ್ರೀಮತಿಯವ್ರಲ್ಲಿ ಇದೆಯಾ? ಶ್ರೀಮತಿಯಲ್ಲೇ ಇರೋದು ಜಾಸ್ತಿ. ನಿಮ್ಮಲ್ಲಿಲ್ಲ? ನಮ್ಮಲ್ಲಿಲ್ಲ. ಯಾಕೆ ಸರ್? ತಪ್ಪಲ್ವಾ? ಮತ್ತೆ ನಿಮ್ಮ ಹೆಂಡತಿ ನೀವು ನೋಡಿದ್ರೆ ಇನ್ ಹೆಂಗದು ಕತೆ? ಅದು ಆಕ್ಚುಲಿ ಅವ್ರು ಡ್ರೆಸ್ ಚೆನ್ನಾಗಿ ಮಾಡ್ಕೊಂತಾರೆ, ಇಲ್ಲ ಅಂತಲ್ಲ. ನಾನ್ ಡ್ರೆಸ್ ಮಾಡಿದಾಗ ಅವರು ಈ ಡ್ರೆಸ್ ಚೆನ್ನಾಗಿಲ್ಲ, ನೀವು ಹಾಕೊಂಡಿರೋದು ಸರಿ ಇಲ್ಲ
ಬೇರೆ ಡ್ರೆಸ್ ಹಾಕೊಳ್ಳಿ, ಮತ್ತೆ ಅವರು ಡ್ರೆಸ್ ಹಾಕೋವಂತಾಗ ನಾನು ಅದಕ್ಕೂ ಉಲ್ಟಾ ಮಾತಾಡ್ತೀನಿ. ಇದು ನೀವು ಸರಿನಾ? ಹಾಕೊಂಡಿದ್ದು- ಇದು ಸರಿನಾ ಹೇಳಿ. ಇಲ್ಲ ತಪ್ಪಿದೆ. ಅಲ್ಲ, ನಿಲ್ಲಿಸ್ಬಿಟ್ಟು ಈ ಕಡೆ ತಿರ್ಕೋ ಶ್ರೀದೇವಿ ತರ ಕಾಣಿಸ್ತೀಯಾ, ಈ ಕಡೆ ತಿರ್ಕೋ ಹೇಮಮಾಲಿ ತರ ಕಾಣಿಸ್ತೀಯಾ ಅಂತ ಹೇಳಕ್ಕೇನ್ ಕಷ್ಟ? ಹೇಳ್ಬೋದು, ಬಟ್ ನಾಚಿಕೆ ಆಗುತ್ತೆ. ಅದೇ ಹೆಂಡತಿ ಗಂಡನ್ನ ಹೇಳ್ಬೋದು, ಗಂಡ ಹೆಂಡತಿಗಳ ನಾಚಿಕೆ ಆಗುತ್ತೆ. ಏನ್ ಸರ್ ಅದ್ಭುತವಾದ ವಿಚಾರ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನೋಡಿ, ಮನುಷ್ಯನ್ಗೆ ಒತ್ತಡ ಬೇಜಾರು ಇರ್ತಕ್ಕಂಥ ವಿಚಾರ ಹೋಗ್ಬೇಕು ಅಂದ್ರೆ ನಮ್ಮ ಹೃದಯಕ್ಕೆ ಪ್ರೀತಿ ಬೇಕು. ಯಾರಿಗೆ ಬೇಕು ಪ್ರೀತಿ? ಹೃದಯಕ್ಕೆ. ಹೃದಯ ನಮ್ದು ತಾನೆ. ಹೌದು. ಇವತ್ತು ನಾವು ಬೇಜಾರಲ್ಲೇ ಕಾಲ ಕಳೆದ್ರೆ ಹೃದಯ ಒಪ್ಕೊಳ್ಳಲ್ಲ. ಅದಕ್ಕೆ ಇವತ್ತು ಹೃದಯ ನಮ್ದಲ್ಲ ಅಂತ ಬೇಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು. ಓ ಸರಿ ಗುರುಜಿ. ಯಾಕೆ ಚಿಕ್ಕ ಮಕ್ಕಳು ಕೂಡ ತಂದೆ ತಾಯಿ ಪ್ರೀತಿ ಇಲ್ಲದಾಗ ಹಾರ್ಟ್ ಅಟ್ಯಾಕ್ ಆಗತ್ತೆ? ಇದಕ್ಕೆ ವೈಜ್ಞಾನಿಕ ಕೂತ್ಕೊಂಡು ಭಾಷಣಗಳು ಬಿಗಿತಾರೆ. ಹೌದು. ವೈಜ್ಞಾನಿಕವಾಗಿ ಇದಕ್ಕೆ ಪ್ರೂವ್ ಮಾಡಕ್ಕೆ ಯಾರು ಹುಟ್ಟಿಲ್ಲ. ನಾವು ಚಾಲೆಂಜ್ ಮಾಡಿ ತೋರಿಸ್ತೀವಿ. ಹಾರ್ಟ್ ಅಟ್ಯಾಕ್ ಆಗುವುದಕ್ಕೆ ಹಲವಾರು ಕಾರಣ, ಸಾವಿರಾರು ಕಾರಣ ಇದೆ. ತಂದೆ ತಾಯಿ ಮಕ್ಕಳಿಗೆ ಪ್ರೀತಿ ತೋರಿಸದಿದ್ದಾಗ ಆ ಮಗು ಹಾರ್ಟ್ ಅಟ್ಯಾಕ್ಗೆ ಗುರಿಯಾಗತ್ತೆ. ಹೌದು. ಗಂಡ ಹೆಂಡತಿ ಪ್ರೀತಿಯನ್ನ ಹಂಚಿಕೊಳ್ಳದೆ ಇದ್ದಾಗ ಇಬ್ರಲ್ಲಿ ಯಾರಿಗಾರ ಒಬ್ರು ಹಾರ್ಟ್ ಅಟ್ಯಾಕ್ ಆಗತ್ತೆ. ಹೌದು. ಸರಿ, ಶಿಕ್ಷಣ ಬೇಕು ಅಂತೀರಾ ಬೇಡ ಅಂತೀರಾ? ಶಿಕ್ಷಣ ಬೇಕು ಗುರುಜಿ. ಆದ್ರೆ ಗುರುಜಿ, ಹೆಂಡತಿಗೆ ಪ್ರೀತಿ ಜಾಸ್ತಿ ಇಲ್ಲ ಅಲ್ಲ? ಏನ್ ಹೇಳಿ? ಹೆಂಡತಿಗೆ ಪ್ರೀತಿ ಜಾಸ್ತಿ ಇಲ್ಲ, ನನಗೆ ಪ್ರೀತಿ ಜಾಸ್ತಿ ಇದೆ. ನೋಡಿ, ಇದು ಈ ತರ ಶಿಕ್ಷಣ ಬೇಕು, ಇದು ಕೇಳಬೇಕು. ಸೊ ನೀವು ಬಯಸ್ತೀರಾ ತುಂಬಾ ಪ್ರೀತಿಸ್ಬೇಕು ಅಂತ ಅಲ್ವಾ? ಹೌದು. ಅವ್ರ ನಕ್ಷತ್ರ ಹೇಳ್ತೀರಾ? ಅವ್ರ ನಕ್ಷತ್ರ ಬಂದು ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಓ, ಇವರು ಹಗಲೆಲ್ಲ ನಿದ್ದೆ, ರಾತ್ರಿ ಎಲ್ಲ ಎಚ್ಚರ. ಹೌದು ಸರ್, ಅರ್ಥ ಆಯ್ತಾ ಹೇಳಿದ್ದು? ಅರ್ಥ ಆಗಿಲ್ಲ ಗುರುಜಿ. ಸರ್, ತಲೆ ಯಾವ ಕಾರಣಕ್ಕೂ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾವುದ್ರ ಬಗ್ಗೆ ಬರೇ ಒತ್ತಡ, ಟೆನ್ಷನ್ ಸಿಕ್ಕಾಪಟ್ಟೆ ಮಾಡ್ಕೋತಾರೆ. ಹೌದು, ಸಿಕ್ಕಾಪಟ್ಟೆ ಇದೆ. ಆಮೇಲೆ ಬೇಜಾರ್ ಮಾಡ್ಕೋತಾರ, ಕೋಪ ಮಾಡ್ಕೋತಾರ. ಅವ್ರು ಹೆಂಗಿದ್ದಾರೆ ಅಂತ ನೀವು ಯೋಚನೆ ಮಾಡೇ ಮಾತಾಡಿಸ್ಬೇಕು. ಹೌದು. ನೀವ್ ಯಾಕಿದೆಲ್ಲ ಟ್ರೈನಿಂಗ್ ತಗೊಳ್ಳಿಲ್ಲ? ಮದುವೆ ಆದ್ಮೇಲೆ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು, ಏನಾದ್ರು ಕಲ್ಸ್ಬೇಕು ಅಂತ ಯಾಕೆ ಗೊತ್ತಿಲ್ವಾ? ಭಯನ ಏನು? ಭಯ ಇದೆ. ಹೆಂಡ್ತಿಗೆ ಯಾಕೆ ಭಯ ಬೀಳ್ಬೇಕು? ಹೆಂಡತಿಗೆ ಭಯ ಪಡ್ತಿಲ್ಲ. ಅವರು ನಾನೇನಾರ ಮಾತಾಡಿದ್ರೆ ಉಲ್ಟಾ ಮಾತಾಡ್ತಾರೆ ಅವರು. ಓಕೆ, ಇದಕ್ಕೊಂದು ಕಾರಣ ಇದೆ, ಲೆಕ್ಕ ಹಾಕೊಳ್ಳಿ. ಮಲ್ಕೊಳ್ತಕ್ಕಂಥ ವಿಚಾರದಲ್ಲಿ ಫಸ್ಟ್ ನಿದ್ದೆ ಬರುತ್ತೆ ಯಾರಿಗೆ ಹೇಳಿ? ಫಸ್ಟ್ ನಿದ್ದೆ ಬರೋದು ಅವ್ರಿಗೆ. ಎಚ್ಚರಿಕೆ ಎಷ್ಟು ಸಲ ಮಾಡ್ತಾರ ಅವರು? ರಾತ್ರಿ ಎಚ್ಚರ ಮಾಡ್ಕೊಂತಾರೆ, ಒಂದು 2 ಗಂಟೆ, 2:30, 3 ಗಂಟೆ ಹಂಗೆ. ಸರ್, ಇದು ಈ ಒಂದು ವಿಚಾರದಿಂದ ಅವರಿಗೆ ಕ್ವಾಲಿಟಿ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಯಾವುದು ಇಷ್ಟ ಆಗಲ್ಲ. ಹೌದು. ಅವ್ರ ಅಡುಗೆ ಮಾಡಿದ್ದೇ ಅವ್ರಿಗೆ ಇಷ್ಟ ಆಗಲ್ಲ, ಅವ್ರ ಮಕ್ಕಳೇ ಅವ್ರಿಗೆ ಒಂಥರ ಇಷ್ಟ ಆಗಲ್ಲ, ಅವ್ರ ಗಂಡನೇ ಅವ್ರಿಗೆ ಇಷ್ಟ ಆಗಲ್ಲ, ಪ್ರಕೃತಿನೇ ಅವ್ರಿಗೆ ಇಷ್ಟ ಆಗಲ್ಲ, ಅವರೇ ಇಷ್ಟ ಆಗಲ್ಲ. ಸರ್, ಇದೆಲ್ಲ ಮದುವೆ ಆಗಕ್ ಮುಂಚೆ ಇಂಟರ್ವ್ಯೂ ಮಾಡಿ ಗಂಡ ಹೆಂಡತಿನ ಕೂರಿಸ್ಬಿಟ್ಟು ಹೇಳ್ಬೇಕು, ಕೇಳಬೇಕು, ಸರಿ ಮಾಡಬೇಕು, ಮದುವೆ ಮಾಡಿಸೋ ಪುರೋಹಿತರು. ಮಾಡಿಸಿದಾರ ಸರ್? ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ನಡೀತಾ ಇದೆಯಾ ಮದುವೆನಲ್ಲಿ? ಇಲ್ಲ. ಹೆಸರು ಬಲ ಅಂತೆ, ಹೆಸರು ಬಲ. ನಾನು ಅದಕ್ಕೆ ಕಂಬ ಕಟ್ಟು ಹೊಡೀರಿ ಅಂತ ಅವ್ರಿಗೆಲ್ಲ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಹೆಸರು ಬಲಕ್ಕೆ ಮದುವೆ ಹೆಂಗ್ರಿ ಆಗದೆ? ಯಾರು ಉದ್ಧಾರ ಆಗೋರ್ರಿ? ಯಾರು ಚೆನ್ನಾಗಿದ್ದಾರೆ ಪ್ರಪಂಚದಲ್ಲಿ? ಹೆಸರು ಬಲಕ್ಕೆ ಮದುವೆ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಕೇಳ್ತೀನಿ, ಗಣಪಂಡಿತರುಗಳಿಗೆ ಬಿರುದು ಕೊಟ್ಟು ಕೇಳ್ತೀನಿ, ನಿಮ್ಮ ಹೆಸರು ಬಲಕ್ಕೂ ಗಣಕೂಟಕ್ಕೆ ಮದುವೆ ಮಾಡಿದೆಲ್ಲ ಯಾರು ಉದ್ಧಾರ ಆಗಿದ್ದಾರೆ? ನಮ್ಮ ಭಾರತ ದೇಶದಲ್ಲಿ ಇದು ಎಷ್ಟು ಸುಳ್ಳು. ಹೌದು ಸರ್, ಇದೆಲ್ಲ ನಿಮ್ಮಂತವ್ರು ರಿಪೇರಿ ಮಾಡಬೇಕು. ಈ ಮದುವೆ ಮಾಡಿಸೋರಿಗೆ ನಿಲ್ಲಿಸ್ಬಿಟ್ಟು ರಿಪೇರಿ ಮಾಡಬೇಕು. ಏನ್ ಹೇಳ್ತೀರಾ? ಸರಿ. ಅಲ್ಲ, ಮನಸ್ಸಿಗೆ ಮದುವೆ ಆಗ್ಬೇಕಾ, ದೇಹಕ್ಕೆ ಮದುವೆ ಆಗ್ಬೇಕಾ? ಮನಸ್ಸಿಗೆ. ಈಗ ಇವ್ರು ಮಾಡ್ತಾ ಇರೋದು ಯಾವಕ್ಕೆ? ದೇಹಕ್ಕೆ. ಹೌದು. 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಗಂಡನ ಮಕ್ಕ ಹೆಂಡತಿ ಮುಖ ಗಂಡ ನೋಡ್ಕೊಂಡು ನಾನೇ ಇವನ್ನ ಒಪ್ಕೊಂಡ ಅಂತ ಅಲ್ಲ ಅನ್ಕತಾನೆ ಹುಡುಗ. ಎಷ್ಟು ಅನ್ಯಾಯ ಮದುವೆ ಮಾಡಿಸ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಮದುವೆ ಬೇಕು? ಅದಕ್ಕೆ ಯಾಕೆ ಇಷ್ಟು ಖರ್ಚು? ಅದಕ್ಕೆ ನಾನು ಹೇಳ್ತೀನಿ, ಮೊದಲು ಯಾವುದೇ ಹುಡುಗಿ ಸಿಕ್ಕಿದ್ರು ನಿಮ್ಗೆ ಯಾಕೆ ಇಷ್ಟಪಡಲ್ಲ, ಪ್ರೀತಿಸಲ್ಲ ಅನ್ನೋದಕ್ಕೆ ಕಾರಣ ಏನಿದೆ ಅಂದ್ರೆ, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಸರ್? ಇಬ್ರು ಇಲ್ಲ, ಚಿಕ್ಕ ವಯಸ್ಸಲ್ಲಿ ತೀರೋಗಿದ್ರು. ಫಸ್ಟ್ ತೀರ್ಕೊಂಡಿದ್ಯಾರು? ತಾಯಿ. ನೋಡಿ ಸರ್, ಅವ್ರಿಗೆ ನೀವು ಊಟ ಹಾಕಿಲ್ಲ ಸರ್, ಖಾಲಿ ತಟ್ಟೆ ಕೊಟ್ಬಿಟ್ಟಿದ್ದೀರಾ. ಅದಕ್ಕೆ ನಿಮ್ಗೆ ನೆಮ್ಮದಿ ಇಲ್ಲ, ಖುಷಿ ಇಲ್ಲ. ನಿಮ್ಮ ಹೆಂಡತಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಕಷ್ಟ ಇದೆ. ಬೇರೆಯವರಿಗೆಲ್ಲ ಬೇಕಾದಷ್ಟು ಅಡ್ವೈಸ್ ಮಾಡುವಂತ ನಿಮ್ಮ ಹೆಂಡತಿ ನಿಮ್ಮ ಕುಟುಂಬಕ್ಕೋಸ್ಕರ ಅಡ್ವೈಸ್ ಮಾಡ್ಕೊಳ್ಳೋಷ್ಟು ಮಟ್ಟಕ್ಕೆ ಮೈಂಡ್ ಸೆಟ್ ಇಲ್ಲ.
ಇದಕ್ಕೆ ಕಾರಣ ನಿಮ್ಮ ತಾಯಿಗೆ ಸುಮಂಗಲಿ ಪೂಜೆಯನ್ನು ಮಾಡಿಸ್ತಕ್ಕಂಥ, ಶ್ರಾದ್ದವನ್ನು ಮಾಡಿಸ್ತಕ್ಕಂಥ ನಿಮ್ಮ ಶ್ರೀಮತಿಯವ್ರ ಕೈಲಿ ಯಾವತ್ತು ಮಾಡ್ತಿರೋ ಅವತ್ತು ನಿಮ್ಮ ಶ್ರೀಮತಿ ಅಕೌಂಟ್ ಓಪನ್ ಆಗತ್ತೆ. ಇದನ್ನ ದಯವಿಟ್ಟು ಮೊದಲು ತಿಳ್ಕೊಳ್ಳಿ. ಎಲ್ಲಿ ಮಾಡಬೇಕು, ಶ್ರಾದ್ದ ಹೇಗೆ ಮಾಡಬೇಕು, ಸುಮಂಗಲಿ ಶ್ರಾದ್ದ ಮಾಡೋದ್ರಿಂದ ಮನೆಗೆ ಏನು ಒಳ್ಳೇದಾಗತ್ತೆ, ನಿಮ್ಮ ಹೆಂಡತಿ ಎಷ್ಟು ಬದಲಾವಣೆ ಆಗ್ತಾರೆ, ಈ ಸತ್ಯ ತಿಳ್ಕೊಳ್ಳಿ. ಪಿತೃಗಳಿಗೆ ಮೋಕ್ಷ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿಲ್ಲ, ನಿಮ್ಮ ತಂದೆನೂ ಮಾಡಿಲ್ಲ, ನಿಮ್ಮ ತಾಯಿನೂ ಮಾಡಿಲ್ಲ, ಅವರು 3 ತಲೆಮಾರಿಂದನೂ ಮಾಡಿಲ್ಲ. ಆ ಕಾರಣದಾಗಿ ದಾಂಪತ್ಯ ಎಷ್ಟೇ ಅನುಕೂಲವಾಗಿದ್ರು ನೆಮ್ಮದಿಯಾಗಿರಕ್ಕಾಗಲ್ಲ, ಖುಷಿಯಾಗಿರಕ್ಕಾಗಲ್ಲ, ಪ್ರೀತಿ ಸಿಕ್ಕಲ್ಲ. ಎಲ್ರಿಗೂ ಅರ್ಥ ಆಗಲಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಮದುವೆ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ. ಈಗ ನಾನು ಕೇಳೋ ವಿಚಾರ, ಕೆಲವರಿಗೆ ಏನಪ್ಪ ಇವರೆಲ್ಲ ಹಿಂಗೆ ಹೇಳ್ತಾರಲ್ಲ, ಇದೆಲ್ಲ ಸಾಧ್ಯ ಅನ್ಸುತ್ತಲ್ಲಮ್ಮ. ಹೌದು. ಈಗ ಮದುವೆ ಆದ್ಮೇಲೆ ಅವ್ರ ಬಂಧನಕ್ಕೆ ಸಿಕ್ಕಿಸೋ ಬದಲು ಮದುವೆಗೆ ಮುಂಚೆನೆ ಕೇಳ್ಬಿಡೋಣ, ನಿನಗೆ ಹುಡುಗನ ವಿಷಯದಲ್ಲಿ ಏನೇನಿರಬೇಕು ಹೇಳ್ಬಿಡಮ್ಮ. ಹೈಟ್ ಇಷ್ಟೇ ಇರಬೇಕು ಕೇಳ್ಬಿಡು, ಕಲರ್ ಹಿಂಗೆ ಇರಬೇಕು ಕೇಳ್ಬಿಡು. ಅಲ್ಲ, ಯಾವ್ದು ಇರಲ್ಲ ಹಂಗೆ. ಏನ್ ಫ್ಯಾಕ್ಟ್ರಿ ಇದೆ ರೆಡಿ ಮಾಡಕ್ಕೆ ಅಲ್ವಾ? ಆದ್ರೆ ಇರೋದನ್ನ ಆರಿಸ್ಕೊಂಡು ಅದನ್ನ ರಿಪೇರಿ ಮಾಡೋದು ಹೇಳ್ಕೊಡ್ಬೇಕು. ಏನ್ ಸಿಕ್ಕಿದೆ ಸಂಬಂಧ, ಅದು ನಿಮ್ಮ ವೈಯಕ್ತಿಕವಾಗಿ ರಿಪೇರಿ ಮಾಡಬೇಕು ಅಂತ ಹೆಣ್ಣು ತಿಳ್ಕೋಬೇಕು, ರಿಪೇರಿ ಮಾಡಬೇಕು ಅಂತ ಗಂಡು ತಿಳ್ಕೋಬೇಕು. ಈ ರಿಪೇರಿಗೋಸ್ಕರನೇ ಮದುವೆ ಆಗ್ತಾ ಇದೆ ಅಂತ ಹೆಣ್ಣು ಗಂಡಿಗೆ ಗೊತ್ತಿಲ್ಲ ಇಲ್ಲಿವರೆಗೂ. ಮದುವೆ ಏನಕ್ಕೆ ಮಾಡ್ಕೊಳ್ಳೋದು ಅಂದ್ರೆ ಮಗು ಮಾಡ್ಕೊಳಕ್ಕೆ ಅಂತ ಒಬ್ಬ ಕಂತ್ರಿ ತರ ಮಾತಾಡ್ತಾರೆ, ಇನ್ನೊಬ್ರು ಏನೋ ಒಂದು ಮಾಡಕ್ಕೆ ಅಂತ ಅನ್ಕೋತಾರೆ, ಏನೋ ಅವರು ಇಷ್ಟ ಬಂದಂಗೆ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋದು ಅರ್ಥ ಗೊತ್ತಿರೋ ನಮ್ಮ ದೇಶ ಯಾಕ್ರಿ ದಾಂಪತ್ಯದಲ್ಲಿ ಸಮಸ್ಯೆ ಆಗ್ತಾ ಇತ್ತು, ಯಾಕ್ರಿ ಹುಚ್ಚು ಬೆಪ್ಪು ಮಕ್ಳು ಹುಟ್ಟಬೇಕಿತ್ತು, ಯಾಕ್ರಿ ಬುದ್ಧಿಹೀನ ಮಕ್ಳು ಹುಟ್ಟಬೇಕಿತ್ತು? ಇದೇ ಕಾರಣ. ಪ್ರೀತಿಯನ್ನ ಹಂಚ್ಕೊಳಕ್ ಬರದೇ ಇರುವ ಕಾರಣ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಮಂದಸ್ಮಿತವಾದ ಮಗು ಹುಟ್ಟತ್ತೆ, ಅಂಗವೂನ ಮಗು ಹುಟ್ಟತ್ತೆ, ಮೂಗು ಕಿವಿ ಕಣ್ಣು ಎಲ್ಲ ಡ್ಯಾಮೇಜ್ ಆಗಿರೋ ಮಗು ಹುಟ್ಟತ್ತೆ, ಬುದ್ಧಿ ಇಲ್ಲದೇ ಇರೋ ಮಗು ಹುಟ್ಟತ್ತೆ. ಕಾರಣ ನೀವಿಬ್ರು ಕ್ಲೀನ್ ಆಗೇ ಇಲ್ಲ. ಹುಟ್ಟುತ್ತಾವಿಂದನೂ ಕ್ಲೀನ್ ಆಗಿಲ್ಲ, ಮದುವೆ ಆದ್ಮೇಲೂ ಕ್ಲೀನ್ ಆಗಿಲ್ಲ, ಮಗು ಹುಟ್ಟಿದ ಮೇಲೂ ಕ್ಲೀನ್ ಆಗಿಲ್ಲ, ಮಗುನೂ ಕ್ಲೀನ್ ಮಾಡಿಲ್ಲ. ಯಾಕೆಂದ್ರೆ ಗೊತ್ತಿಲ್ಲ. ಈ ಕಾರಣದಿಂದಾಗಿ ಈ ರೀತಿಯಲ್ಲಿ ಕ್ಷೇತ್ರ ಏನು ಮನೆಯ ಸುತ್ತ ಜಾಗ ಬಿಟ್ಟು ನಾವು ಮನೆ ಕಟ್ಟಬೇಕು ಅಂತ ಗೊತ್ತಾದಾಗ, ನಿಮ್ಮ ಮನೆಯಲ್ಲಿ ಸರಸ್ವತಿ ಅನುಗ್ರಹ ಪ್ರಾಪ್ತಿಯಾದಾಗ, ಯೌವನ ವ್ಯವಸ್ಥೆಯಲ್ಲಿ, ಅದಕ್ಕೆ ಹೇಳಿದ್ದೀನು ಯೌವನ ವ್ಯವಸ್ಥೆಯಲ್ಲಿ ಧರ್ಮ ಅಂತಕ್ಕಂಥದ್ದು ಬರಬೇಕು ಅಂತಕ್ಕಂಥ ವಿಚಾರ ನಮ್ಮ ಭಾರತ ದೇಶದಲ್ಲಿ ಇರುವಂತಹ ಸತ್ಯ. ಆದರೆ ಆಚರಣೆಗೆ ತರುವುದಕ್ಕೆ ಇಷ್ಟ ಇಲ್ಲವೋ, ಕೇಳುವುದಕ್ಕೆ ಜನಗಳಿಗೆ ಇಷ್ಟ ಇಲ್ಲವೋ, ಅದು ನನಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಜನಗಳ ಬಗ್ಗೆ ನನಗೊಂದು ಕ್ವಶನ್ ಮಾರ್ಕ್ ಇದೆ. ಯಾವತ್ತು ನಮ್ಮ ಭಾರತೀಯರು ನೆಮ್ಮದಿಯಾಗಿ ಪ್ರೀತಿಯಿಂದ ಬದುಕಕ್ಕಾಗತ್ತೆ? ಆಗಿದೆಯಾ? ಇಲ್ಲ. ಈಗಾಗಿದೆಯಾ? ಇಲ್ಲ. ಮುಂದಕ್ಕೆ ಇಲ್ಲ. ಕಾರಣ ಅಕೌಂಟ್ ಓಪನ್ ಮಾಡೋದೇ ಗೊತ್ತಿಲ್ಲ ನಮ್ಗೆ. ದುಡ್ಡಿದ್ದ ಕ್ಷಣಕ್ಕೆ ಚೆಕ್ ಸೈನ್ ಹಾಕಕ್ ಬರ್ಬೇಕಲ್ಲಮ್ಮ, ಹೌದು ಅಲ್ವಾ? ದುಡ್ಡು ನಮ್ದೇ ಇರಬಹುದು, ಚೆಕ್ ಕರೆಕ್ಟ್ ಸೈನ್ ಸರಟ ಮಾಡ್ಬೇಕಲ್ಲ. ಹಾಗೆ ಸರಸ್ವತಿ ಅನುಗ್ರಹ ಅತಿ ಮುಖ್ಯವಾಗಿ ಬೇಕಾಗತ್ತೆ. ಯಾಕೆ ಈ ತರ ಆಗ್ತಾ ಇದೆ? ಅವ್ರು ನೇರವಾಗಿ ಮಾತಾಡೋದು, ನನ್ನ ಹೆಂಡತಿ ನನ್ನ ಲವ್ ಮಾಡ್ತಾ ಇಲ್ಲ, ಈ ತರದ ದಾಂಪತ್ಯ ಸಿಕ್ಕಾಬಿಟ್ಟೆ ಇದೆ, ಹೇಳ್ಕೊಳಕ್ಕಾಗಲ್ಲ. ಹೌದಲ್ಲಮ್ಮ? ಅವ್ರು ಏನೇನೋ ಆಸೆ, ನನ್ನ ಹೆಂಡತಿ ನಮ್ ಕಣ್ಗೆ ಹಿಂಗ್ ಕಾಣಿಸ್ಬೇಕು, ನನ್ನ ಹೆಂಡತಿ ಈ ತರ ಅನ್ಕೋಬೇಕು ಅಂತ ಅವ್ರು ಕಾಣ್ಕೊಂಡು ಯೋಚನೆ ಮಾಡಿ 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 ಹೃದಯವನ್ನ ಪಕ್ಕದ ಮನೆಯವ್ರು ಕೊಟ್ಬಿಡ್ತಾರೆ. ಹೌದು ಅಲ್ವಾ? ಕನ್ಸು, ಬರೇ ಕನ್ಸು ಕನ್ಸು ಕನ್ಸು. ಹೆಂಡತಿ ಅವ್ನ ಕಣ್ಣು ಕಾಣಿಸಂಗಿಲ್ಲ, ಇವ್ನು ನೋಡಂಗಿಲ್ಲ, ಇವನ್ ಹೃದಯ ಕ್ಲೀನಾಗಿ ಕೆಲಸ ಮಾಡಂಗಿಲ್ಲ, ಇದು ಯಾರ ಹತ್ರನೂ ಹೇಳಂಗಿಲ್ಲ. ಹೇಳಿದ್ರು ರಿಪೇರಿ ಮಾಡಕ್ ಯಾರಿಗೂ ಗೊತ್ತಿಲ್ಲ. ಏನ್ ಮಾಡಲ್ಲಪ್ಪ? ಇಲ್ಲ, ನಮ್ಮ ದೇಶ ಕಣ್ಣು ಬಿಚ್ಚಿಸುವಂತ ಭಾರತ ದೇಶ, ಆದ್ರೆ ನಾವು ಬಿಚ್ಚಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಕಣ್ಣು ಹೆಂಗ್ ಬಿಚ್ಚಿಸ್ಬೇಕು ಅಂತ. ನಾವು ಬಿಚ್ಚಕ್ಕೆ ಹೋಗ್ತೀವಿ, ಅದು ಒಪ್ಪಿಗೆ ಅಲ್ಲ. ಖುದ್ದು ಕಣ್ಣು ಬಿಚ್ಚಬೇಕು. ಏನ್ ಮಾಡಬೇಕಿತ್ತು ಹಾಗಾದ್ರೆ ಅಂದ್ರೆ, ಇದಕ್ಕೆ ಮೂಲ ಅರ್ಥ ಏನು ಅಂದ್ರೆ, ಪ್ರೀತಿಗೆ ಕೊರತೆ ಯಾಕೆ? ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಿಗೆ ತಂದೆ ತಾಯಿ ಮೇಲೆ ಪ್ರೀತಿ ಯಾಕಿಲ್ಲ? ಮಕ್ಕಳಿಗೆ ತಂದೆ ತಾಯಿ ಆದವ್ರ ಮೇಲೆ ಪ್ರೀತಿ ಈ ಕಡೆಗೂ ಇರಬೇಕು, ಆ ಕಡೆಗೂ ಇರಬೇಕು. ಗಂಡನಲ್ಲಿ ಪ್ರೀತಿ ಬರಬೇಕು, ಹೆಂಡತಿಯಲ್ಲೂ ಪ್ರೀತಿ ಬರಬೇಕು. ಇದು ಬರುತ್ತಿಲ್ಲ. ಕಾರಣ ಏನೋ? ಇವತ್ತು ಪುಣ್ಯ ಮಾಡಿದ್ರಿ ಕಾರ್ಯಕ್ರಮ ನೋಡೋರು ಈ ಸತ್ಯ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ. ಪ್ರೀತಿಗೆ ಕಾರಣ ಕೊರತೆ ಯಾಕೆ? ಅದನ್ನ ಇವತ್ತೇ ಹೇಳ್ಬಿಡೋಣ. ಏನಾಗ್ಬಹುದು ಅಂದ್ರೆ, ನಾವು ಮಾಡ್ತಿರೋ ದೊಡ್ಡ ಅಪರಾಧ ಇವತ್ತೊಂದಲ್ಲ, ಇದು ಹೇಳ್ಬಿಡಬೇಕಲ್ಲಮ್ಮ. ನಾವೇನು ಅಪರಾಧ ಮಾಡ್ತಾ ಇದ್ದೀವಿ ಅಂದ್ರೆ, ನಮಗೆ ಅರಿವಿಲ್ಲದೆ ಮಲಮೂತ್ರಾದಿಗಳನ್ನ ತಡೆ ಹಿಡಿಯುತ್ತಿರುವ ಕಾರಣ, ಇನ್ನೊಮ್ಮೆ ಹೇಳ್ತೀನಿ, ನಮಗೆ ಅರಿವಿಲ್ಲದೆ ಮಲಮೂತ್ರಾದಿಗಳನ್ನ ಬಂಧನದಲ್ಲಿ ಇಟ್ಟುಕೊಂಡು ಕಣ್ಣು ಮುಚ್ಚಿಕೊಂಡು 8 ಗಂಟೆವರೆಗೂ ಮಲಗುವಂತವರಿಗೆ ಪ್ರೀತಿ ಸಿಗಲ್ಲ, ಪ್ರೀತಿ ಬರಲ್ಲ, ಏನು ಎಲ್ಲ ಬಂದ್. ಯಾಕೆ ಅಂದ್ರೆ 12 ಗಂಟೆ ರಾತ್ರಿಯಲ್ಲಿ ಮಲಕೊಳ್ಳೋದು, 10 ಗಂಟೆಗೆ ಊಟ ಮಾಡೋದು. ಹೌದಾ? ಈಗ
ನಿದ್ದೆ ಬರೆಸ್ಕೆ ಕಷ್ಟಪಟ್ಟು ನಿದ್ದೆ ಬರೆಸ್ಕೋತಾರೆ. ಕರೆಕ್ಟಾಗಿ 3ರಿಂದ 3:30 ಮನುಷ್ಯನಿಗೆ ಪ್ರೀತಿ ಬರಬೇಕು, ಆಯಸ್ಸು ಇರಬೇಕು, ಆರೋಗ್ಯ ಇರಬೇಕು, ಸರಸ್ವತಿ ಅನುಗ್ರಹ ಇರಬೇಕು ಅಂದರೆ ಮಧ್ಯರಾತ್ರಿ ಅಲ್ಲ, ಅದು ಪ್ರಥಮ ಅಂತಕ್ಕಂಥದ್ದು, ಪ್ರಥಮ ಜಾವ ಅಂತಾರೆ. ಅಂದ್ರೆ ಕತ್ತಲೆಯ ಕೊನೆ ಭಾಗ, ಬೆಳಕಿನ ಮೊದಲನೆಯ ಭಾಗ. ಎಷ್ಟು ಅರ್ಥಗರ್ಭಿತವಾಗಿದೆ ಲೆಕ್ಕ ಹಾಕಳಮ್ಮ. ಆ 3ರಿಂದ 3:30 ಸಮಯವನ್ನ ಯಾರು ಎಚ್ಚರಿಕೆಯಿಂದ ದೇಹದಲ್ಲಿರುವ ಮಲಮೂತ್ರಾದಿಗಳನ್ನು ಶುಚಿ ಮಾಡ್ಕೋತಾರೋ ಅವರು ಕೋಟಿಪತಿಗಳು, ಅದೃಷ್ಟವಂತರು, ಆರೋಗ್ಯವಂತರು, ಐಶ್ವರ್ಯವಂತರು, ಮನಸ್ಸು ನಿಮ್ದೆ, ದೇಹ ನಿಮ್ದೆ, ಎಲ್ಲವೂ ನಿಮ್ದೆ. ಎಲ್ಲಿ ತರೋಣ ಇವ್ರನ್ನ? ಎಲ್ಲ 7 ದಿವಸ 8:30 ಮೇಲೆ. ನಿದ್ದೆಯಲ್ಲಿ ಎಲ್ಲ ಬಂಧನ ಆಗಿರುತ್ತೆ. ಅದೇನಾಗಿರುತ್ತೆ, ನಮ್ಮ ದೇಹದಲ್ಲಿ ಇರುವ ಗ್ರಂಥಿಗಳಿಗೆಲ್ಲ ರಿವರ್ಸ್ ಆಗತ್ತೆ. ಹೌದಲ್ಲ? ಹೌದು. ಅದು ಕೆಳಮುಖವಾಗಿ ಹೋಗಬೇಕಾಗಿರ್ತಕ್ಕಂಥ ಗೊಬ್ಬರ, ಅರ್ಥ ಆಗ್ಲಿ ಅಂತ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡಿ, ಆ ಭಾಷೆ ಬಳಸಬಾರ್ದು. ಕೆಳಭಾಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಮಲಮೂತ್ರಾದಿ ಎರಡೂ ನಾವು ನಿದ್ದೆಯಲ್ಲಿ ಚೆನ್ನಾಗಿ ನಿದ್ದೆ ಪ್ರಾಯ ಬರೋದೆ ಲೇಟಾಗಿ ಮಲ್ಕತ್ತಲ್ಲ 3 ಗಂಟೆ ಪ್ರಾಯ. ಕರೆಕ್ಟಾಗಿ 10 ಗಂಟೆಗೆ ಮಲಗುವಂತವ್ರು, ಅದಕ್ಕೆ ಮುಂಚೆ ಮಲಗುವಂತವ್ರಿಗೆ ಪ್ರಾಯ ಯಾವಾಗಾದ್ರೂ 12:30 1 ಗಂಟೆ ಪ್ರಾಯ ಬಂದಿರುತ್ತೆ. ಇದು ಕರೆಕ್ಟ್ ನಿದ್ದೆ. ಲೇಟಾಗಿ ಮಲಗುವವರಿಗೆ 3 ಗಂಟೆ ಮೇಲೆ ಪ್ರಾಯ ಬರುತ್ತೆ. ಇವರು ರೋಗಿಷ್ಠರು, ಮಾನಸಿಕ ರೋಗಿಗಳು. ಹೃದಯ ಇವ್ರದಲ್ಲ, ಕಿಡ್ನಿ ಇವ್ರದಲ್ಲ, ಮೆದುಳು ಇವ್ರದಲ್ಲ, ದೇಹ ಇವರದಲ್ಲ, ಓವರಾಲ್ ಆಗಿ ಇವ್ರದ್ದು ಏನೂ ಅಲ್ಲ. ಯಾರು 3 ಗಂಟೆಯಿಂದ ಹಾಸಿಗೆಯನ್ನ ಬಿಡದೆ ಯಾರು ಹಿಡ್ಕೊಂಡಿರ್ತಾರೆ, ಹಾಸಿಗೆ ಬಿಡುತ್ತೆ, ಇವ್ರು ಬಿಡಲ್ಲ. ಏನಮ್ಮ? ಹಾಸಿಗೆ ಬಿಟ್ಬಿಡುತ್ತೆ, ಇವ್ರು ಬಿಡಲ್ಲ. ಯಾಕೆಂದ್ರೆ ಕಚ್ಕೊಳ್ಳೋದೇ ಅವಾಗಲೇ ಇವರು. ಇದರಿಂದ ಏನಾಗತ್ತೆ ಅಂದ್ರೆ, ಮದುವೆ ಆಗದೆ ಇರತಕ್ಕಂತಹ ಯುವಕ ಯುವತಿಯರಿಗೆ ದೇಹದಲ್ಲಿ ಗ್ರಂಥಿಗಳು ಎಲ್ಲವೂ ಕೂಡ ಡ್ಯಾಮೇಜ್ ಆಗ್ತಕ್ಕಂತಹ ಮಟ್ಟದಲ್ಲಿ ಅವರಿಗೆ ಮುಂದೆ ಮದುವೆಯಾದಾಗ ಹುಟ್ಟುವ ಮಗು ಬುದ್ಧಿಹೀನ ಮಗು ಹುಟ್ಟುತ್ತೆ. ಕಾರಣ, ಅವರಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಸಂತಾನಕ್ಕೆ ಬೇಕಾದಂಥ ಶಕ್ತಿ ಎಲ್ಲ ಕಳ್ಕೊಂಡ್ಬಿಡ್ತಾರೆ. ಎಲ್ಲ ಕಳ್ಕೊಂಡ ಮೇಲೆ ಅವರಲ್ಲಿ ಶಕ್ತಿ ಇರಲ್ಲ, ಧಾತುಗಳಿರಲ್ಲ, ಎಲ್ಲ ಹೋಗ್ಬಿಟ್ಟಿರುತ್ತೆ. ಸಣ್ಣದಾಗಿ 6 ಪ್ಯಾಕ್ ತರ ಇನ್ಶರ್ಟ್ ಮಾಡ್ಕೊಂಡು ಸ್ಟೈಲಾಗಿ ನಿಂತಿರ್ತಾನೆ ಅಷ್ಟೇ. 1 ಇಡ್ಲಿ ತಿನ್ಕೊಂಡು. ಮದುವೆ ಗಂಡು 10 ಇಡ್ಲಿ ತಿನ್ಬೇಕು, ಶಕ್ತಿ ಚೆನ್ನಾಗಿರ್ಬೇಕಾರೆ. ಅವನು 1 ಇಡ್ಲಿ ತಿನ್ಬಿಟ್ಟು ಅಂತ ಹೆಂಡತಿ ಗೊತ್ತಾಗಲ್ಲ. ಸ್ಮಾರ್ಟ್ ಆಗಿ ಅವನೇ ಅಂತ ಮದುವೆ ಮಾಡ್ಕೊಂಡ್ರೆ ಆಮೇಲೆ ಗೊತ್ತಾಗತ್ತೆ, ಈ ವೇಸ್ಟ್ ಬಾಡಿ ಯಾಕೆ ಮಾಡ್ಕೊಂಡೆ ಅಂತ. 1 ಇಡ್ಲಿ ಏನಮ್ಮ ಶಕ್ತಿ ಬರುತ್ತೆ ಅಲ್ವಾ? ಹೆಂಡತಿ ಮುಖ ನೋಡ್ಬೇಕು, ನಾನು ಇವನ್ ಯಾಕೆ ಒಪ್ಕೊಂಡೆ, ಯಾರ ಹತ್ರ ಹೇಳಂಗಿಲ್ಲ ಅಲ್ವಾ? ತಮಾಷೆಯಾಗಿ ಹೇಳ್ತಾ ಇದ್ದೀನಿ. ಊಟ ತಿನ್ನೋದ್ರಿಂದ ಶಕ್ತಿ ಬರೆಸ್ಕೊಳ್ಳೋದಲ್ಲ. ಮಧ್ಯರಾತ್ರಿಯಲ್ಲಿ ಎಚ್ಚರಿಕೆ ಮಾಡ್ತಕ್ಕಂಥ ಹೆಣ್ಣಾಗ್ಲಿ ಗಂಡಾಗ್ಲಿ ಪದೇ ಪದೇ ಎದ್ದು 1 2 1 2 ಓಡಾಡ್ತಿರ್ತಾರೆ ಕೆಲವರು. ಕರೆಕ್ಟಾಗಿ ನಿದ್ದೆ ಮಾಡೋಕ್ಕಾಗಲ್ಲ ಅಲ್ವಾ? ಯೋಚನೆನೋ ಏನೋ ಒಂದು ತಡವಾಗಿ ಮಲಗೋತಕ್ಕಂಥದ್ದಕ್ಕೆ ಇದೆಲ್ಲ ಸಮಸ್ಯೆ ಬರೋದು. ಈ ರೀತಿ ನಿದ್ದೆ ಮಾಡ್ತಕ್ಕಂಥ ಅವರಿಗೆ ಪ್ರೀತಿ ಅನ್ನೋದು ಸತ್ತೋಗುತ್ತೆ. ಆಮೇಲೆ ಇನ್ನ ರಾತ್ರಿ ಎಲ್ಲ ಸೆಟ್ಟಿಂಗ್ ಮುಂದೆ ಕೂತ್ಕೊಂಡ್ರೆ ಏನಮ್ಮದು, ಕಂಪ್ಯೂಟರ್ ಏನಿದೆ ಮಾಡ್ತಾರೆ, ರಾತ್ರಿ ಕೆಲಸ ಏನ್ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್. ವರ್ಕ್ ಫ್ರಮ್ ನೋನು ರಾತ್ರಿ ಎಲ್ಲ ನಿದ್ದೆಗೆಡ್ತಾರಲ್ಲ, ಅವ್ರು ಕನ್ನಡಕ ಮಧ್ಯೆ ತಗೊಂಡಿರ್ತಾರೆ. ತೀರ್ಮಾನ ಮಾಡಿ ಹೆಣ್ಣು ಕೊಡುವುದು ಬೇಡ, ಫಸ್ಟೇ ಸಿಸ್ಟಮ್, ಮಕ್ಕಳು ಆಗುವುದಿಲ್ಲ, ಗಂಡ ಹೆಂಡತಿ ಚೆನ್ನಾಗಿರುವುದಿಲ್ಲ. ಅದೇ ನಮ್ತಲ್ಲ ಕೈಲಿ ನಮ್ಮದು ಮೌಸ ಏನು, ಅದಷ್ಟೇ ಅವ್ನಿಗೆ ಹೆಂಡತಿ ಮುಂದೆ ಕೂತಿರು, ಅದನ್ನ ನೋಡ್ತಾನೆ ಹೊರತು ಹೆಂಡತಿ ಮುಖ ನೋಡಲ್ಲ ಅವನು. ಯಾಕೆಂದ್ರೆ ನರನಾಡಿಗಳೆಲ್ಲ ಸತ್ತೋಗಿರುತ್ತೆ. ಎಷ್ಟು ಜನ ಬೈಕೋತಾರ ಗೊತ್ತಿಲ್ಲ. ಇಂಜಿನಿಯರ್ಗೆ ಮದುವೆ ಮಾಡ್ತೀನಿ ಅಂದ್ರೆ ತಿಳ್ಕೊಂಬಿಡಿ, ಮಗಳಿಗೆ ಪ್ರೀತಿ ಸಿಕ್ಕಲ್ಲ, ಫಿನಿಶ್. ಇದನ್ನ ಪ್ರೂವ್ ಮಾಡಿ ತೋರ್ಸಕ್ ನಾನು ರೆಡಿ ಇದ್ದೀನಿ. ಇಂಜಿನಿಯರ್ ಮಾಡೋ ರಾತ್ರಿ ನಿದ್ದೆಗೆಡೋರ್ಗೆ ದಾಂಪತ್ಯ ಬೇಡ, ಶಕ್ತಿದಾಯಕವಾದ ಮಕ್ಕಳು ಹುಟ್ಟಲ್ಲ, ಗಂಡು ಹೆಂಡ್ತಿನೂ ಶಕ್ತಿ ಇರಲ್ಲ, ನಿದ್ದೆ ಬರಲ್ಲ. ಮತ್ ಯಾವ ಪುರುಷದ ಗಂಡ ಹೆಂಡ್ತಿ ನೀವು? ಪಕ್ಕದ ಮನೆ ಹತ್ರ ಇವ್ರು ಹೇಳಕತ್ತಾರೆ, ಫ್ರೆಂಡ್ಸ್ ಹತ್ರ ಅವನು ಹೇಳಕತ್ತಾನೆ ಅಲ್ಲೇನಮ್ಮ. ಸೊ ಹೀಗಾಗಿ ನಮ್ಮ ಜೀವನ ಸರಸ್ವತಿ ಅನುಗ್ರಹ, ಯೌವನ ವ್ಯವಸ್ಥೆಯಲ್ಲಿ ತಂದೆ ತಾಯಿಗಳು 3:30 ಗಂಟೆ ರಾತ್ರಿಗೆ ಮಕ್ಕಳನ್ನು ಎಚ್ಚರಿಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಊಟ ಹೇಗೆ ಕೊಡಬೇಕು. 7 ಸರಿ ಹೇಳಲ್ಲ, ತಿರುಗಿ ಅವ್ರಿಗೆ ಹೊಡೆದು ಬಿಡ್ತಾರೆ. 7 ಅಂದ್ರೆ ಅಷ್ಟೇ, ನಿದ್ದೆ ಬಂದಿರುತ್ತೆ ಅವಾಗ್ತಾನೆ, ಹೆಂಗಮ್ಮ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ತಂದೆ ತಾಯಿಗಳು ಶಿಕ್ಷಣ ಯಾವುದು ಕಾಲೇಜಲ್ಲಿ ಕೊಡ್ತಾರೆ, ಇದನ್ನ ಮನೆಯಲ್ಲೇ ಕೊಡಬೇಕು. ಏನು ಧರ್ಮ ಶಿಕ್ಷಣ ಅನ್ನೋದು ವಯಸ್ಸಿಗೆ ಬಂದಂತ ಹೆಣ್ಣು ಗಂಡಿಗೆ ಯಾವ ತಂದೆ ತಾಯಿ ಕೊಡ್ತಾರೋ, ನಿಮಗೆ ಗೊತ್ತಿಲ್ಲ ಅಂದ್ರೆ ಬನ್ನಿ, ಮಕ್ಕಳನ್ನ ಮುಂದೆ ನಿಲ್ಲಿಸಿ, ನಿಮಗೆ ಹೇಳ್ಕೊಡ್ತೀವಿ ಯಾವ ತರ ಕೊಡ್ಬೇಕು ಶಿಕ್ಷಣ ಅಂತ. ಅವ್ರಿಗೂ ಹೇಳ್ಕೊಡೋಣ. ಸರಿ ಮಾಡಿ, ರಿಪೇರಿ ಮಾಡಿ. ಮದುವೆ ಮಾಡಬೇಡಿ, ಹೇಳಿದ್ದೀನಿ. ಶಾಸ್ತ್ರ ಕೇಳಿ, ಗಣಕೂಟ ನೋಡಿ, ಹೆಸರು ಬಲ ಕೇಳಿ ಮದುವೆ ಮಾಡಬೇಡಿ. ದಾರಿ ತಪ್ಪುತ್ತೆ, ನೀವು ದಾರಿ ತಪ್ತೀರಾ. ಅದಕ್ಕೇನು ಮಾಡಿ ಅಂದ್ರೆ ಶಿಕ್ಷಣ ವ್ಯವಸ್ಥೆ, ಯೌವನ ವ್ಯವಸ್ಥೆಯಲ್ಲಿ ಶಿಕ್ಷಣ ಯಾವುದು, ಅದಕ್ಕೇನ್ ಮಾಡಬೇಕು ಅಂದ್ರೆ ಶ್ರೀ ಕ್ಷೇತ್ರ ದರ್ಶನ.
ಇದನ್ನ ಮಕ್ಕಳಿಗೆ ನಾವು ಕೊಡಬೇಕಾದ್ರೆ ಶ್ರೀ ವಿದ್ಯೆ ಆಯ್ತು. ಈಗ ಶ್ರೀ ಕ್ಷೇತ್ರ ದರ್ಶನವನ್ನ ಮಾಡಿಸಿದಾಗ ಯಾರು? ಅಪ್ಪ ಅಮ್ಮ. ನಿಮ್ಮ ಅಪ್ಪ ಅಮ್ಮ ಸ್ವರ್ಗಕ್ಕೆ ಹೋಗ್ಬೇಕಲ್ಲ, ಮುಕ್ತಿ ಸಿಗಬೇಕಲ್ಲ, ಅದಕ್ಕೆ ಶ್ರೀ ಕ್ಷೇತ್ರಕ್ಕೆ ಹೋಗಿ ಭೇಟಿ ಆಗಬೇಕು. ಆ ಭೇಟಿಯಾಗಿ ಏನು ಮಾಡಬೇಕು ಅಂತ ತಿಳ್ಕೋಬೇಕು ನೀವು. ಆ ಶ್ರೀ ಕ್ಷೇತ್ರಗಳು ಯಾವ್ಯಾವು ಇಲ್ಲೇ ಅಕ್ಕಪಕ್ಕದಲ್ಲೇ ಇರುತ್ತೆ, ನಮ್ಗೆ ಗೊತ್ತಿರಲ್ಲ. ಆ ಕ್ಷೇತ್ರಗಳ ವಿಚಾರವನ್ನ ಹೇಳೋಣ. ಸಮಯ ತುಂಬಾ ಹತ್ರ ಇರೋ ದೆಸೆಯಿಂದ ಶ್ರೀ ಕ್ಷೇತ್ರ ದರ್ಶನ ಮಾಡೋದು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ನಿಮ್ಮ ಹಿರಿಯರ ಆಶೀರ್ವಾದ ತಗೊಂಡಾಗ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ. ನೀವು ಹಿರಿಯರ ಆಶೀರ್ವಾದ ತಗೊಳ್ಳಿಲ್ಲ, ನೀವು ಶ್ರೀ ಕ್ಷೇತ್ರಕ್ಕೆ ಹೋಗಲಿಲ್ಲ, ನಿಮ್ಮ ಮಕ್ಕಳಿಗೆ ಶ್ರೀ ವಿದ್ಯೆ ನೀವು ಕೊಡೋಕ್ಕಾಗಲ್ಲ. ವೆರಿ